ಇಂದಿನ ಮಧುಮೇಹ ಜಾಗೃತಿ ಜಾಥಾಕ್ಕಾಗಿ ಇಲ್ಲಿ ಸೇರಿರುವಂತಹ ರೋಟರಿ ಪದಾಧಿಕಾರಿಗಳೇ, ಇತರ ಸಂಘ ಸಂಸ್ಥೆಗಳ ಅಧ್ಯಕ್ಷರು, ಕಾರ್ಯದರ್ಶಿಗಳು ಮತ್ತು ಪದಾಧಿಕಾರಿಗಳೇ ಮತ್ತು ನಾಗರಿಕ ಬಂಧುಗಳೇ, ವಿದ್ಯಾರ್ಥಿಗಳೇ, ಎಲ್ಲರಿಗೂ ಹೃದಯಪೂರ್ವಕವಾಗಿ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಇದರ ಉದ್ದೇಶ ನಮಗೆಲ್ಲರಿಗೂ ಗೊತ್ತಿದೆ. ಪ್ರತಿ ವರ್ಷ ಇದು 10ನೇ ವರ್ಷ ನಾವು ಈ ಕಾರ್ಯಕ್ರಮವನ್ನು ಆಯೋಜಿಸ್ತಾ ಇದ್ದೇವೆ. ಇದರ ಈ ಜಾಥಾದ ಉದ್ಘಾಟನೆಯನ್ನು ನಾವಿಲ್ಲೀಗ ನೆರವೇರಿಸಲಿಕ್ಕಿದ್ದೇವೆ. ಅದಕ್ಕಾಗಿ ನಮ್ಮ ರೋಟರಿ ಕ್ಲಬ್ ಪುತ್ತೂರಿನ ಅಧ್ಯಕ್ಷರು ಡಾಕ್ಟರ್ ಶ್ರೀಪ್ರಕಾಶ್ ಅವರನ್ನು ಕೇಳಿಕೊಳ್ತಾ ಇದ್ದೇನೆ. ಇದು ಒಂದು ಜಾಗೃತಿ ಜಾಥಾ. ಮಧುಮೇಹ ಅಥವಾ ಡಯಾಬಿಟಿಸ್ ಅಂತ ಹೇಳೋದು ಎಲ್ಲರಿಗೂ ಗೊತ್ತಿರುವಂತಹ ಒಂದು ವಿಷಯ. ಪ್ರತಿಯೊಬ್ಬರ ಮನೆಯಲ್ಲಿ ಒಬ್ಬರು ಅಥವಾ ಇಬ್ಬರು ಡಯಾಬಿಟಿಸ್ ರೋಗಿಗಳಿದ್ದಾರೆ. ಆದರೆ ಅವರಿಗೆ ಕೇವಲ ಔಷಧಿ ಕೊಡೋದು, ಡಾಕ್ಟ್ರ್ ಹತ್ರ ಹೋಗೋದು, ಬರೋದು, ರಕ್ತ ಪರೀಕ್ಷೆ ಮಾಡೋದು ಮಾತ್ರ ಅಲ್ಲ ಅದರ ಟ್ರೀಟ್ಮೆಂಟು. ಅವರಿಗೆ ಬೇಕಾದಂತಹ ನೈತಿಕ ಬೆಂಬಲ, ಒಂದು ಸಾಂತ್ವನ, ನಿಮ್ಮೊಂದಿಗೆ ನಾವಿದ್ದೇವೆ ಅಂತ ಹೇಳುವಂತಹ ಒಂದು ಸಂದೇಶವನ್ನು ಸಾರುವುದಾಗಿದೆ ಈ ಒಂದು ಜಾಥಾದ ಉದ್ದೇಶ. ಇದಕ್ಕಾಗಿ ಪ್ರತಿ ವರ್ಷ ನಾವು ಈ ನಡಿಗೆಯನ್ನು ಮಾಡ್ತಾ ಇದ್ದೇವೆ. ಇನ್ನೊಂದು ಉದ್ದೇಶ ಏನಂತ ಹೇಳಿದರೆ, ವ್ಯಾಯಾಮ ಅಥವಾ ನಡಿಗೆ ನಮ್ಮೆಲ್ಲ ಆರೋಗ್ಯದ ಪ್ರತಿಯೊಂದು ವಿಷಯದಲ್ಲೂ ಬಹಳ ಮುಖ್ಯ. ಅದನ್ನು ಒಂದು ಜನರಲ್ಲಿ ಪರಿಕಲ್ಪನೆಯನ್ನು ಮೂಡಿಸುವಂತಹ ಒಂದು ಉದ್ದೇಶ. ಈ ಬೆಳಗಿನ ಜಾವದಲ್ಲಿ ಅಟ್ಲೀಸ್ಟ್ ಈಗ ಸ್ಟೆಪ್ ಕೌಂಟ್ ಅಂತ ಹೇಳ್ತಾರೆ, ನಡೀರಿ, ಅಟ್ಲೀಸ್ಟ್ ಎವ್ರಿ ಸ್ಟೆಪ್ ಕೌಂಟ್ಸ್. ಪ್ರತಿದಿನ ಸ್ವಲ್ಪ ಸ್ವಲ್ಪ ನಡೀರಿ. ಬಹಳ ಸುಲಭವಾದ, ಖರ್ಚಿಲ್ಲದಂತಹ ಒಂದು ವ್ಯಾಯಾಮ. ನಮ್ಮಲ್ಲಿ ಬಂದ ಹೆಚ್ಚಿನವರು ಆ ನಡಿಗೆಯನ್ನು ಅಭ್ಯಾಸ ಮಾಡಿಕೊಂಡಿದ್ದಾರೆ, ಆರೋಗ್ಯವನ್ನು ಕಾಪಾಡಿಕೊಳ್ತಾ ಇದ್ದಾರೆ. ಅಂತಹ ಒಂದು ಸಂದೇಶವನ್ನು ಸಾರುತ್ತಾ ಇಲ್ಲಿಂದ ನಾವು ಗವರ್ಮೆಂಟ್ ಹಾಸ್ಪಿಟಲ್, ಸರ್ಕಾರಿ ಆಸ್ಪತ್ರೆ ಆವರಣದವರೆಗೆ ನಡೀಲಿಕ್ಕಿದ್ದೇವೆ. ಎಲ್ಲ ಇಲ್ಲಿ ಸೇರಿರುವಂತಹ ಸಾರ್ವಜನಿಕರಲ್ಲಿ ನಮ್ಮೊಂದಿಗೆ ಕೈ ಜೋಡಿಸಲಿಕ್ಕೆ ಕೇಳಿಕೊಳ್ತಾ ಇದ್ದೇನೆ. ಬಂದವರಿಗೆ, ಭಾಗವಹಿಸುವವರಿಗೆ ಉಚಿತ ಟಿ ಶರ್ಟ್ ಮತ್ತು ಕ್ಯಾಪಿನ ವ್ಯವಸ್ಥೆಯನ್ನು ಮಾಡಿದ್ದೇವೆ. ಸರ್ಕಾರಿ ಆಸ್ಪತ್ರೆಯಲ್ಲಿ ಉಚಿತ ರಕ್ತ ಪರೀಕ್ಷೆ ಇದೆ, ಅಲ್ಲಿ ಅದರಲ್ಲೂ ಭಾಗವಹಿಸಿ ಮತ್ತು ನಮ್ಮ ಎಲ್ಲ ಕಾರ್ಯಕ್ರಮಗಳಲ್ಲಿ ಕೈ ಜೋಡಿಸಿ ಅಂತ ನಿಮ್ಮೆಲ್ಲರಲ್ಲೂ ಕೇಳಿಕೊಳ್ತಾ ಮತ್ತು ಇಲ್ಲಿ ಸೇರಿರುವ ಎಲ್ಲರಿಗೂ ಇನ್ನೊಂದು ಸಲ ಸ್ವಾಗತಿಸ್ತೇನೆ. ನಮ್ಮ ರೋಟರಿ ಕ್ಲಬ್ ಅಧ್ಯಕ್ಷರಾದಂತಹ ರೋಟೇರಿಯನ್ ಡಾಕ್ಟರ್ ಶ್ರೀಪ್ರಕಾಶ್ ಅವರನ್ನು ಈ ಜಾಥಾವನ್ನು ಉದ್ಘಾಟಿಸಬೇಕು ಅಂತ ಹೇಳಿ ಕೇಳಿಕೊಳ್ತಾ ಇದ್ದೇನೆ. ಮಾಸಾಚರಣೆ ಸಂದರ್ಭದಲ್ಲಿ ನವೆಂಬರ್ 14ರಂದು ವಿಶ್ವ ಮಧುಮೇಹ ದಿನ. ಆ ದಿನದ ಪ್ರಯುಕ್ತ ಇವತ್ತು ನಡೀಲಿಕ್ಕಿರುವಂಥ ವಾಕಥಾನ್ ಸಮಾಜದ ಎಲ್ಲ ಬಾಂಧವರಿಗೆ ನಮ್ಮ ಒಂದು ಸಂದೇಶ. ಆರೋಗ್ಯವೇ ಭಾಗ್ಯ, ಪ್ರಿವೆನ್ಷನ್ ಈಸ್ ಬೆಟರ್ ದ್ಯಾನ್ ಕ್ಯೂರ್, ಬಹಳಷ್ಟು ಸ್ಲೋಗನ್ಗಳನ್ನು ನಾವು ಹೇಳ್ತೇವೆ. ಆದರೆ ಇದೆಲ್ಲವೂ ಇರುವುದು ನಮ್ಮ ಕೈಯಲ್ಲೇ. ಇಲ್ಲಿ ಮೂಲತಃ ನಮ್ಮ ಮಾತು, ಮನಸ್ಸು, ಭಾವ ಸಿಹಿಯಾಗಿರಲಿ. ಅದೇ ನಮ್ಮ ರಕ್ತದ ಸಿಹಿಯನ್ನು ಹತೋಟಿಗೆ ತರುವಂಥ ಒಂದು ಮಾರ್ಗ ಅನ್ನುವ ಒಂದು ಸದಾಶಯದೊಂದಿಗೆ ಈ ಕಾರ್ಯಕ್ರಮಕ್ಕೆ ಬಂದಂಥ ಎಲ್ಲವರನ್ನು ಅತ್ಯಂತ ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತಾ, ಸಂಯೋಜನೆಯನ್ನು ಮಾಡಿದಂಥ ಡಾಕ್ಟರ್ ನಜೀರ್ ಅವರಿಗೂ ವಿಶೇಷವಾದ ಅಭಿನಂದನೆಯನ್ನು ಹೇಳ್ತಾ ನಾನು ಈ ವಾಕಥಾನನ್ನು ಉದ್ಘಾಟನೆ ನೆರವೇರಿಸಲಿಕ್ಕೆ ಸಂತೋಷ ಪಡ್ತಾ ಇದ್ದೇನೆ. ಶುಭಾಶಯಗಳು. ಒಂದು KSRTC ಬಸ್ ಸ್ಟ್ಯಾಂಡ್ನಿಂದ ರೋಟರಿ ಕ್ಲಬ್ ಪುತ್ತೂರು ನೇತೃತ್ವ ತಗೊಂಡು ಪುತ್ತೂರಿನ ಇತರ ಸಂಘ ಸಂಸ್ಥೆಗಳ ಜೊತೆಗೆ ಕೈ ಜೋಡಿಸಿಕೊಂಡು ರೋಟರಿ ಕ್ಲಬ್ ಪುತ್ತೂರು, ರೋಟರಿ ಕ್ಲಬ್ ಪ್ರಗತಿ ಪ್ಯಾರಾಮೆಡಿಕಲ್ ಕಾಲೇಜ್, ಇನ್ನರ್ ವೀಲ್ ಕ್ಲಬ್ ಪುತ್ತೂರು, ಹಾಗೆಯೇ
ಪುತ್ತೂರು ಹಾಸ್ಪಿಟಲ್ ಅಸೋಸಿಯೇಷನ್, ಡಾಕ್ಟರ್ಸ್ ಫಾರಂ ಹಾಗೂ ಇಂಡಿಯನ್ ಮೆಡಿಕಲ್ ಅಸೋಸಿಯೇಷನ್ನ ಜೊತೆಗೂಡಿ ಹಾಗೆ ಸಂದರ್ಭದ ವ್ಯವಸ್ಥೆಯ ಬಗ್ಗೆ ಒಂದಷ್ಟು ಚಿಂತನೆಯನ್ನು, 4 ಅನಿಸಿಕೆಗಳನ್ನು, 4 ಮಾರ್ಗದರ್ಶನದ ಮಾತುಗಳನ್ನು ಆಡುವ ನಿಟ್ಟಿನಲ್ಲಿ ಪುತ್ತೂರು ಸರ್ಕಾರಿ ಆಸ್ಪತ್ರೆಯಲ್ಲಿ ನಾವೀಗ ಸೇರಿದ್ದೇವೆ. ಈ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಬಂದಿರುವಂಥ ಡಾಕ್ಟರ್ ದೀಪಕ್ ರೈ ಅವರಿದ್ದಾರೆ. ದಯವಿಟ್ಟು ಆಸನವನ್ನು ಸ್ವೀಕರಿಸಿಕೊಳ್ಳಬೇಕು. ಹಾಗೆಯೇ ಕಾರ್ಯಕ್ರಮದ ಸಂಯೋಜನೆಯನ್ನು ಮಾಡಿರುವವರು ಡಾಕ್ಟರ್ ನಜೀರ್, ರೋಟರಿ ಕ್ಲಬ್ ಪುತ್ತೂರು ಇದರ ಕಾರ್ಯದರ್ಶಿಗಳು ಉಪಸ್ಥಿತರಿದ್ದಾರೆ. ಎಲ್ಲರೂ ಆಸನವನ್ನು ದಯವಿಟ್ಟು ಸ್ವೀಕರಿಸಬೇಕು. ಆಚರಣೆ ನವೆಂಬರ್ 14ಕ್ಕೆ ನಡೀತದೆ. ಮಕ್ಕಳ ದಿನಾಚರಣೆಯು ಅದೇ ದಿನ ನಡೀತದೆ. ಆದರೆ ಈ ಇಡೀ ಮಾಸವನ್ನು ವಿಶ್ವ ಮಧುಮೇಹ ಮಾಸ, ಅಂದರೆ ಡಯಾಬಿಟೀಸ್ ಯಾವುದೋ ಕಾರಣಗಳಿಂದ ಮನುಷ್ಯನಿಗೆ ಬರ್ತದೆ. ಅದರಿಂದಾಗಿ ಉಂಟಾಗುವ ತೊಂದರೆಗಳು ತುಂಬ ಇರ್ತದೆ, ಅದರಿಂದ ಅನುಭವಿಸುವ ಕಷ್ಟಗಳು ತುಂಬ ಇರ್ತದೆ. ಅದರ ಬಗ್ಗೆ ನಾವು ಇವತ್ತು ಈ ಒಂದು ಚುಟುಕಾದ ಒಂದು ಒಳ್ಳೆಯ ಕಾರ್ಯಕ್ರಮವನ್ನು ರೋಟರಿ ಕ್ಲಬ್ನಿಂದ ಹಮ್ಮಿಕೊಂಡಿದ್ದೇವೆ. ಎಲ್ಲವರಿಗೂ ಮೊದಲಿಗೆ ಸ್ವಾಗತವನ್ನು ಅಧ್ಯಕ್ಷನ ನೆಲೆಯಲ್ಲಿ ನಾನು ರೋಟೇರಿಯನ್ ಡಾಕ್ಟರ್ ಶ್ರೀಪ್ರಕಾಶ್ ಬಯಸ್ತಾ, ಮಧುಮೇಹ ದಿನಾಚರಣೆಯ ಅಂಗವಾಗಿ ನಾವು ಆಯೋಜಿಸಿರುವಂತಹ ಈ ಜಾಥಾ ಮತ್ತು ಜಾಗೃತಿ ಶಿಬಿರ, ರಕ್ತ ತಪಾಸಣಾ ಶಿಬಿರ ಮತ್ತು ಮಾಹಿತಿ ಶಿಬಿರದ ಕಾರ್ಯಕ್ರಮದಲ್ಲಿ ಸೇರಿರುವಂತಹ ಎಲ್ಲ ಗಣ್ಯರೇ, ಈ ಕಾರ್ಯಕ್ರಮ ಬಹಳ ಚುಟುಕಾಗಿರ್ತದೆ. ಯಾಕಂದರೆ ಇವತ್ತು ವರ್ಕಿಂಗ್ ಡೇ, ಎಲ್ಲರಿಗೂ ನಮ್ಮಲ್ಲಿ ಸ್ಟೂಡೆಂಟ್ಸ್ ಇದ್ದಾರೆ, ಆಫೀಸರ್ಸ್ ಇದ್ದಾರೆ, ಎಲ್ಲರೂ ಇದ್ದಾರೆ. ಸೊ ಆದಷ್ಟು ಬೇಗ ಮುಗಿಸ್ತೇವೆ. ನನ್ನ ದೌತ್ಯ ಸ್ವಾಗತ ಮತ್ತು ಪ್ರಾಸ್ತಾವಿಕ ಭಾಷಣ. ನಾವು ಪ್ರತಿ ವರ್ಷ ಕಳೆದ 10 ವರ್ಷದಿಂದ ನನ್ನ ಡಾಕ್ಟರ್ ನಜೀರ್ಸ್ ಡಯಾಬಿಟಿಸ್ ಸೆಂಟರ್, ರೋಟರಿ ಕ್ಲಬ್ ಪುತ್ತೂರು ಮತ್ತು ಇತರ ಸಂಘ ಸಂಸ್ಥೆಗಳು, ಇನ್ನರ್ ವೀಲ್ ಕ್ಲಬ್ ಪುತ್ತೂರು, ರೋಟರಿಯಾಕ್ಟ್ ಕ್ಲಬ್ಸ್ ಪುತ್ತೂರು ಮತ್ತು ಇಂಡಿಯನ್ ಮೆಡಿಕಲ್ ಅಸೋಸಿಯೇಷನ್, ಡಾಕ್ಟರ್ಸ್ ಫೋರಮ್, ಇಂತಹ ಸಂಘ ಸಂಸ್ಥೆಗಳು ಸೇರಿಕೊಂಡು ಈ ವರ್ಷ ಸರ್ಕಾರಿ ಆಸ್ಪತ್ರೆ ಪುತ್ತೂರು ಎಲ್ಲರೂ ಸೇರಿಕೊಂಡು ನಡೆಸ್ತಾ ಇರುವಂತಹ ಈ ಕಾರ್ಯಕ್ರಮ ವಿಶ್ವ ಮಧುಮೇಹ ದಿನಾಚರಣೆ ಅಂತ ಹೇಳಿದರೆ, ಮಧುಮೇಹ ಅಥವಾ ಡಯಾಬಿಟೀಸ್ ಬಗ್ಗೆ ಒಂದು ಅವೇರ್ನೆಸ್ ಕ್ರಿಯೇಟ್ ಮಾಡಲಿಕ್ಕಿರುವಂತಹ ಒಂದು ದಿನ. ಅದು ನವೆಂಬರ್ 14 ಅಂದು ಮಕ್ಕಳ ದಿನಾಚರಣೆ ಕೂಡ ಹೌದು. ಈ ವರ್ಷ ಒಂದು ವಿಶೇಷ ಏನು ಅಂತ ಹೇಳಿದರೆ, ಇದರ ಜೊತೆಗೆ ಮಕ್ಕಳ ಕಲ್ಯಾಣ ಇಲಾಖೆ ಅವರು ಕೂಡ ನಮ್ಮೊಂದಿಗೆ ಕೈ ಜೋಡಿಸಿದ್ದಾರೆ. ಯಾಕಂದರೆ ನವೆಂಬರ್ ಮಕ್ಕಳ ಸುರಕ್ಷತಾ ಮಾಸ ಮತ್ತು ದತ್ತು ತೆಗೆದುಕೊಳ್ಳುವ ಬಗ್ಗೆ ಅವೇರ್ನೆಸ್ ಕ್ರಿಯೇಟ್ ಮಾಡುವಂತಹ ಒಂದು ಮಾಸವನ್ನು ಕೂಡ ಅವರು ಮಕ್ಕಳ ಸುರಕ್ಷತೆಯ ಬಗ್ಗೆ ಅವೇರ್ನೆಸ್ ಕ್ರಿಯೇಟ್ ಮಾಡಲಿಕ್ಕೆ ಅವರು ಕೂಡ ಅವರ ಒಂದು ಭಾಗವಹಿಸಿಕೆ ಇಲ್ಲಿ ಬಹಳ ಮುಖ್ಯವಾಗಿದೆ. ಈ ಕಾರ್ಯಕ್ರಮಕ್ಕೆ ನಾವು ಮುಖ್ಯ ಅತಿಥಿಗಳಾಗಿ ಸಂಪನ್ಮೂಲ ವ್ಯಕ್ತಿಯಾಗಿ ಬರಬೇಕು ಅಂತ ನಮ್ಮ ತಾಲೂಕು ವೈದ್ಯಾಧಿಕಾರಿಗಳಾದ ಡಾಕ್ಟರ್ ದೀಪಕ್ ರೈ ಅವರ ಬಗ್ಗೆ ನಾನು ಯಾವುದೇ ಹೆಚ್ಚು ಇಂಟ್ರೊಡಕ್ಷನ್ ಕೊಡಬೇಕು ಅಂತ ಇಲ್ಲ. ಯಾಕೆಂದರೆ ನಮ್ಮ ಕಣ್ಣೆದುರಿಗೆ ಕಾಣ್ತಾ ಇರುವಂತಹ ಎಲ್ಲ ಆರೋಗ್ಯ ಸುಧಾರಣೆಗಳು ಪುತ್ತೂರಿನಲ್ಲಿ, ಸರ್ಕಾರಿ ಆಸ್ಪತ್ರೆ ಇರ್ಬೋದು, ಡಯಾಲಿಸಿಸ್ ಇರ್ಬೋದು, ಅಥವಾ ಬೇರೆ ಬೇರೆ ರೀತಿಯ ಸಾರ್ವಜನಿಕ ಆರೋಗ್ಯ ಕ್ಷೇತ್ರದಲ್ಲಿ ಆಗಿರುವಂತಹ ಸುಧಾರಣೆಗಳು, ಅದು ಡಾಕ್ಟರ್ ದೀಪಕ್ ರೈ ಅವರ ಒಂದು ನಿಷ್ಠೆ ಮತ್ತು ಪ್ರಾಮಾಣಿಕತೆಯ ಸೇವೆಯ ಫಲ. ಆದ ಕಾರಣ ಇಂದು ಸರ್ಕಾರಿ ಆಸ್ಪತ್ರೆಯಲ್ಲಿ ಬಹಳಷ್ಟು ವ್ಯವಸ್ಥೆಗಳಿದೆ. ಅದು ಬಂದು ಅನುಭವಿಸಿದವರಿಗೆ ಗೊತ್ತಿದೆ. ಎಲ್ಲ ಕಾಂಪ್ಲಿಕೇಟೆಡ್ ಸರ್ಜರಿಗಳು ಮಾಡ್ತಾರೆ. ವೈದ್ಯಕೀಯ ಕ್ಷೇತ್ರದಲ್ಲಿಯೂ ಮಕ್ಕಳ ಕ್ಷೇತ್ರ ಎಲ್ಲವೂ ಇದೆ. ಇದನ್ನು ನಿಭಾಯಿಸುವುದು ಸುಲಭ ಅಲ್ಲ. ಅಂತಹ ಒಂದು ಉತ್ತಮ ಉದ್ದೇಶ ಇಟ್ಕೊಂಡು ಸರ್ ಅವರ ಕರ್ತವ್ಯವನ್ನು ನಿಭಾಯಿಸ್ತಾ ಇದ್ದಾರೆ. ನಮ್ಮ ಕಾರ್ಯಕ್ರಮಕ್ಕೆ ಪ್ರೀತಿಪೂರ್ವಕವಾಗಿ ಬಂದಿದ್ದಾರೆ. ಅವರಿಗೆ ನನ್ನ ವೈಯಕ್ತಿಕ ನೆಲೆಯಲ್ಲಿ ರೋಟರಿ ಕ್ಲಬ್ ಪುತ್ತೂರು ಮತ್ತು ಎಲ್ಲ ಸಹ ಸಂಸ್ಥೆಗಳ ಪರವಾಗಿ ಹೃತ್ಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇನೆ ಸರ್. ಅವರಿಗೆ ಗುಲಾಬಿ ಕೊಟ್ಟು ಸ್ವಾಗತಿಸಬೇಕು ಅಂತ ಅಧ್ಯಕ್ಷರಿಗೆ ವಿನಂತಿ ಮಾಡ್ತಾಯಿದ್ದೆ. ನಮ್ಮ ಪುತ್ತೂರಿನಲ್ಲಿ ಬಹುಶಃ 7 ಅಥವಾ 8 ರೋಟರಿ ಕ್ಲಬ್ಗಳಿದೆ. ಅದರಲ್ಲಿ ನಮ್ಮದು ಬಹಳ ಆರಂಭದಲ್ಲಿ ಆರಂಭಗೊಂಡಂತಹ ಪ್ರತಿಷ್ಠಿತ ರೋಟರಿ ಕ್ಲಬ್ ಪುತ್ತೂರು. ಸುಮಾರು 104 ಜನ ಸದಸ್ಯರಿರುವಂತಹ ಕ್ಲಬ್. ಬಹಳಷ್ಟು ಜನೋಪಕಾರಿ ಯೋಜನೆಗಳನ್ನು ಮಾಡಿಕೊಂಡು ಬಂದಿದೆ, ಎಲ್ಲರಿಗೂ ಗೊತ್ತಿದೆ. ಅದನ್ನು ಬಿಡಿಸಿ ಹೇಳುವಂತಹ ಸಮಯ ಈಗ ಅಲ್ಲ. ಅದರಲ್ಲಿ ಒಂದು ಕಾರ್ಯಕ್ರಮ ನಾವು ಇದು ಮಾಡ್ತಾ ಇರುವಂತಹ ಕಳೆದ 10 ವರ್ಷಗಳಿಂದ ಮಾಡ್ತಾ ಇರುವಂಥ ಒಂದು ಕಾರ್ಯಕ್ರಮ
ರೋಟರಿ ಕ್ಲಬ್ ಅಧ್ಯಕ್ಷರಾದಂತಹ ಡಾಕ್ಟರ್ ಶ್ರೀಪ್ರಕಾಶ್ ರೈ ಅವರಿಗೂ ಸ್ವಾಗತವನ್ನು ಕೋರ್ತಿದ್ದೇನೆ. ಕಾರ್ಯದರ್ಶಿಗಳು ಸುಬ್ಬಪ್ಪ ಕೈಕಂಬ ಸರ್, ಅದೇ ರೀತಿ PDG ಡಾಕ್ಟರ್ ಭಾಸ್ಕರ್ ಸರ್, IPP ಡಾಕ್ಟರ್ ಝೇವಿಯರ್, ಫ್ಯೂಚರ್ ಪ್ರೆಸಿಡೆಂಟ್ ಪ್ರೊಫೆಸರ್ ದತ್ತಾತ್ರೇಯ ರಾವ್, ಅದೇ ರೀತಿ ಎಲ್ಲ ರೋಟ್ರಿ ಸದಸ್ಯರು, ಎಲ್ಲರ ಹೆಸರು ಹೇಳ್ತಾ ಸಮಯ ಕಳೆಯೋದಿಲ್ಲ, ಎಲ್ಲರೂ ನಮ್ಮ ಸದಸ್ಯರು ಎಲ್ಲ ರೀತಿಯಲ್ಲಿ ನಮಗೆ ಕೆಲವರು ರ್ಯಾಲಿಯಲ್ಲಿ ಬಂದು ಅವರ ಅತ್ಯವಶ್ಯಕ ಕೆಲಸದಿಂದ ಹೋದರು. ಎಲ್ಲ ಸದಸ್ಯರಿಗೂ ಸ್ವಾಗತವನ್ನು ಕೋರ್ತೇನೆ. ಅದೇ ರೀತಿ ಇನ್ನರ್ವಿಲ್ ಕ್ಲಬ್ ಅಧ್ಯಕ್ಷರಾದಂತಹ ರೂಪಲೇಖ ಅವರು ಮತ್ತು ಅವರ ಸದಸ್ಯರು, ಇಂಡಿಯನ್ ಮೆಡಿಕಲ್ ಅಸೋಸಿಯೇಷನ್ ಇದರ ಅಧ್ಯಕ್ಷರು ಡಾಕ್ಟರ್ ಶ್ರೀಪತಿ ರಾವ್ ಅವರು ಔಟ್ ಆಫ್ ಸ್ಟೇಷನ್ ಇದ್ದ ಕಾರಣ ಬರಲಿಕ್ಕಾಗಲಿಲ್ಲ. ಅವರ ವಿಷಸ್ ತಿಳಿಸಿದ್ದಾರೆ. ಅದರ ಓಕೆ ಇದು ಉಪಾಧ್ಯಕ್ಷರ ಡಾಕ್ಟರ್ ದೀಪಕ್ ರೈ ಅವರೇ, ಅದು ಸಂತೋಷದ ವಿಷಯ. ಅವರಿಗೆ ಸ್ವಾಗತವನ್ನು ಕೊಡ್ತೇನೆ. ಅದೇ ರೀತಿ ಎಲ್ಲ ಪದಾಧಿಕಾರಿಗಳು, ಸುಲೇಖಾ ಮೇಡಮ್ ಇದ್ದರೆ ಎಲ್ಲ ವರ್ಷ ನಮ್ಮ ಕಾರ್ಯಕ್ರಮಕ್ಕೆ ಸಂಪೂರ್ಣ ಸಹಕಾರವನ್ನು ಕೋರುವಂಥವರು, ಎಲ್ಲರಿಗೂ ಸ್ವಾಗತ. ಮತ್ತು ಡಾಕ್ಟರ್ಸ್ ಫೋರಮ್, ಪುತ್ತೂರಿನ ಎಲ್ಲ ಸುತ್ತಮುತ್ತಲಿರೋ ಎಲ್ಲ ಡಾಕ್ಟರ್ಸ್ಗಳು, ಆಯುರ್ವೇದ, ಹೋಮಿಯೋಪತಿ ಮತ್ತು ಆಲೋಪತಿ ಡಾಕ್ಟರ್ಸ್ ಇರುವಂತಹ ಒಂದು ಡಾಕ್ಟರ್ಸ್ ಫೋರಮ್, ಅದರ ಅಧ್ಯಕ್ಷರು ಡಾಕ್ಟರ್ ಸುರೇಶ್ ಪುತ್ತರಾಯ್ ಅವರು ರ್ಯಾಲಿಯಲ್ಲಿ ಭಾಗವಹಿಸಿದರು. ಅತ್ಯವಶ್ಯಕ ಎಮರ್ಜೆನ್ಸಿಯಿಂದ ಹೋಗಿದ್ದಾರೆ. ಅವರು ಮತ್ತು ಅವರ ಎಲ್ಲ ಸದಸ್ಯರುಗಳಿಗೆ ಹೃತ್ಪೂರ್ವಕ ಸ್ವಾಗತ. ಮತ್ತು ರೋಟರಿಯಾಕ್ಟ್ ಕ್ಲಬ್ ಪುತ್ತೂರು, ಅದರ ಅಧ್ಯಕ್ಷರು ಮತ್ತು ಪದಾಧಿಕಾರಿಗಳು ವಿನೀತ್ ಮತ್ತು ಅವರ ತಂಡ, ರೋಟರಿಯಾಕ್ಟ್ ಕ್ಲಬ್ ಪುತ್ತೂರು ಪ್ರಗತಿ ಪ್ಯಾರಾಮೆಡಿಕಲ್ ಕಾಲೇಜ್, ಪ್ರೀತಾ ಮೇಡಮ್ ಅದರ ಡೈರೆಕ್ಟರ್ ಆಗಿದ್ದಾರೆ, ಪುತ್ತೂರು ಪ್ಯಾರಾಮೆಡಿಕಲ್ ಕಾಲೇಜಿನ ಪ್ರಾಂಶುಪಾಲರು. ಎಲ್ಲ ವರ್ಷ ಸಂಪೂರ್ಣ ಸಹಕಾರ, ಅವರೊಂದು ತಂಡವೇ ಬರ್ತದೆ. ನಮ್ಮ ರ್ಯಾಲಿಗೆ ಒಂದು ಬೇರೆ ಮೆರುಗು. ಮತ್ತು ಈ ಮಕ್ಕಳಲ್ಲಿ ಇದರ ಒಂದು ಭಾಗವಹಿಸುವಿಕೆ ಅದು ಇಂಪಾರ್ಟೆಂಟು. ನಾವು ಮಾಡೋದಲ್ಲ, ಅವರು ಬಂದಾಗ ಅದರಲ್ಲಿ ಅವರಿಗೊಂದು ಇಂಪಾರ್ಟೆನ್ಸ್ ಗೊತ್ತಾಗ್ತದೆ. ಡಯಾಬಿಟಿಸ್ ಏನು, ಯಾಕೆ ನಡೆಯುವುದು, ಆ ಒಂದು ಯೋಚನೆ ಆ ಪ್ರಾಯದಲ್ಲಿ ಬರುವುದು ದೊಡ್ಡ ಒಂದು ನಮ್ಮ ಕಾರ್ಯಕ್ರಮದ ಉದ್ದೇಶವೇ ಅದು. ಅವರಿಗೆ ಮತ್ತು ಅವರು ಇವತ್ತು ಬ್ಲಡ್ ಶುಗರ್ ಟೆಸ್ಟ್ ಕೂಡ ಮಾಡಲಿಕ್ಕೆ ಸಹಕಾರ ಮಾಡ್ತಾ ಇದ್ದಾರೆ. ಅವರಿಗೂ ಸ್ವಾಗತ. ಮತ್ತು ಹಲವಾರು ಫಾರ್ಮಾ ಕಂಪನಿಗಳು ಈ ಕಾರ್ಯಕ್ರಮ ಸಂಯೋಜನೆಗೆ ಸಹಕಾರ ಮಾಡಿದ್ದಾರೆ. ಅವರ ಸಹಕಾರ ಇಲ್ಲದೆ ನಮಗೆ ಇದನ್ನು ಮಾಡಲಿಕ್ಕೆ ಸಾಧ್ಯ ಇಲ್ಲ. ಅದರಲ್ಲಿ ಒಂದು ಎರಿಸ್ ಕಂಪನಿ, ಅವರು ಬ್ಲಡ್ ಶುಗರು ಮತ್ತು ನಮಗೆ ಈ ಟೀ ಶರ್ಟ್ಗಳನ್ನು ಪ್ರೊವೈಡ್ ಮಾಡಿದ್ದಾರೆ. ಕ್ಯಾಪ್ ಪ್ರೊವೈಡ್ ಮಾಡಿದ್ದು ಎರಿಸ್ ಕಂಪನಿಯವರೇ. ಅದರ ಪದಾಧಿಕಾರಿಗಳು ಜಯಪ್ರಕಾಶು ಮತ್ತು ಅಹ್ಮದ್ ನಜ್ರಾನ್, ಅದೇ ರೀತಿ ಯಾಸಿರ್ ಇಪ್ಕಾ ಕಂಪನಿಯಿಂದ, ಕೃಷ್ಣ ಲಿನಕ್ಸ್ ಕಂಪನಿಯಿಂದ, ತೌಸೀಫು, ಮ್ಯಾನ್ಕೈಂಡ್ ಕಂಪನಿಯವರು, ಮನೋಜು ಮತ್ತು ಎಲ್ಲ ಸಿಬ್ಬಂದಿಗಳು. ಯಾರಾದರೂ ಹೆಸರು ಮಿಸ್ ಆಗಿದ್ದರೆ ದಯವಿಟ್ಟು ಕ್ಷಮಿಸಿ. ಎಲ್ಲರಿಗೂ ಹೃತ್ಪೂರ್ವಕ ಸ್ವಾಗತ ಮತ್ತು ಧನ್ಯವಾದಗಳು ಈ ಕಾರ್ಯಕ್ರಮಕ್ಕೆ ಸಪೋರ್ಟ್ ಮಾಡಿದ್ದಕ್ಕೆ. ಇನ್ನು ನಮ್ಮ ಈ ವರ್ಷದ ಪ್ರತ್ಯೇಕ ನಮ್ಮೊಟ್ಟಿಗೆ ಕೈ ಜೋಡಿಸಿದವರು ಸರ್ಕಾರಿ ಆಸ್ಪತ್ರೆ ಪುತ್ತೂರು, ಅವರು ಈ ಜಾಗವನ್ನು ನಮಗೆ ಕೊಟ್ಟಿದ್ದಾರೆ. ಅದೇ ರೀತಿ ನಮ್ಮೊಟ್ಟಿಗೆ ಪುಷ್ಪಾವತಿ ಮೇಡಮ್ ಪುತ್ತೂರು ಸರ್ಕಾರಿ ಆಸ್ಪತ್ರೆಯ ನರ್ಸಿಂಗ್ ಸೂಪರಿಂಟೆಂಡೆಂಟ್, ಅವರಿಗೂ ಕೂಡ ಹೃತ್ಪೂರ್ವಕ ಸ್ವಾಗತ. ಹಾಸ್ಪಿಟಲ್ ಅಸೋಸಿಯೇಷನ್ ಪ್ರೆಸಿಡೆಂಟ್ನವರು ಕೂಡ ನಮ್ಮೊಟ್ಟಿಗಿದ್ದಾರೆ. ಅದರ ಅಧ್ಯಕ್ಷರು ಡಾಕ್ಟರ್ ಪ್ರಸಾದ್, ನಮ್ಮ ಡಾಕ್ಟರ್ ಭಾಸ್ಕರ್, ನಮ್ಮ ಪಾಸ್ಟ್ ಡಿಸ್ಟ್ರಿಕ್ಟ್ ಗವರ್ನರ್ ಕೂಡ ಅವರನ್ನು ಹೃತ್ಪೂರ್ವಕವಾಗಿ ಸ್ವಾಗತಿಸ್ತೇನೆ. ಗೊತ್ತಿರೋ ವಿಷಯ, ಎಲ್ಲರ ಮನೆಯಲ್ಲಿ 1, 2, 3, 4 ಕೆಲವರಿಗೆ ಎಲ್ಲರೂ ಮನೆಯಲ್ಲಿ ಎಲ್ರಿಗೂ ಶುಗರ್ ಇದ್ದದ್ದು ಉಂಟು, ಹಾಗೆ ಗೊತ್ತಿರ್ತದೆ. ಅದರ ಬಗ್ಗೆ ಜಾಸ್ತಿಯಾಗಿ ನಾನು ಹೇಳೋದಿಲ್ಲ. ಆದರೆ ಈ ಒಂದು ಜೀವನ ಶೈಲಿ ಆಧಾರಿತ ರೋಗಕ್ಕೆ ಯಾವುದೇ ಬರೀ ಡಾಕ್ಟ್ರ್ ಹತ್ರ ಹೋಗೋದು, ಶುಗರ್ ಟೆಸ್ಟ್ ಮಾಡೋದು, ಮಾತ್ರೆ ತಗೊಂಡ್ರೆ ಮುಗಿಯುವುದಿಲ್ಲ. ಇವರಿಗೆ ಬಹಳಷ್ಟು ಒಂದು ಸಹಕಾರ, ಸಹಾನುಭೂತಿ ಮತ್ತು ಒಂದು ಅಡ್ವೈಸ್ಗಳು ತುಂಬ ಬೇಕಾಗ್ತದೆ. ಯಾವ ರೀತಿ ಇದನ್ನು ಮ್ಯಾನೇಜ್ ಮಾಡೋದು, ಬರೀ ಮಾತ್ರೆ ಇನ್ಸುಲಿನ್ ತಗೊಳ್ಳೋದ್ರಿಂದ ಮಾತ್ರ ಇದು ಕಡಿಮೆ ಆಗೋದಿಲ್ಲ. ಆಹಾರ ಕ್ರಮ ಇರ್ಬೋದು, ಆ ಆಹಾರ ಕ್ರಮವನ್ನು ನಾವು ಹೇಳಿದಾಗ ಅದನ್ನು ಮಾಡುವ ವಿಷಯದಲ್ಲಿ ಮತ್ತು ವ್ಯಾಯಾಮ, ಅದೇ ರೀತಿ ಬೇರೆ ಬೇರೆ ರೀತಿಯಲ್ಲಿ ಒಂದು ನೈತಿಕ ಸಪೋರ್ಟ್, ಇದೆಲ್ಲ ಈ ಒಂದು ಕಂಡೀಷನಲ್ಲಿ ಬೇಕಾಗ್ತದೆ. ಇದು ಟೈಪ್ 2 ಡಯಾಬಿಟಿಸಲ್ಲಿ. ಟೈಪ್ 1 ಡಯಾಬಿಟಿಸ್ ಇನ್ನು ಬೇರೆ ಇದೆ, ಆಮೇಲೆ 1-2 ಮಾತು ಅದರ ಬಗ್ಗೆ ಕೂಡ ಹೇಳ್ತೇನೆ. ಅದನ್ನು ಉದ್ದೇಶ, ಈಗ ಡಯಾಬಿಟಿಸ್ ಡೇ ಈ ವರ್ಷದ ಥೀಮ್ ಡಯಾಬಿಟಿಸ್ ಆ್ಯಂಡ್ ವೆಲ್ ಬೀಯಿಂಗ್ ಅಂಥೇಳಿ. ಅದು ಈಗ ಇವತ್ತು ಜಾಥಾದ ಉದ್ದೇಶ ಏನು, ಈ ಡಯಾಬಿಟಿಸ್ ಇರುವ ರೋಗಿಗಳು ಒಂದು, ನೀವು ವ್ಯಾಯಾಮ ಮಾಡಬೇಕು, ಬೆಳಗ್ಗೆ ಎದ್ದು ನಡಿಬೇಕು. ಎಷ್ಟು ಸ್ಟೆಪ್ಸು ಜಾಸ್ತಿ ನಡೀತೀರೋ ಅಷ್ಟು ಇಂಪಾರ್ಟೆಂಟ್. ಈಗ ಸ್ಟೆಪ್ ಕೌಂಟ್ ಮಾಡುವಂತಹ ಗ್ಯಾಜೆಟ್ಸ್ ಎಲ್ಲ ನಮ್ಮ ಹತ್ರ ಉಂಟು. 10,000, 15,000 ನಿಮ್ಮ ಟಾರ್ಗೆಟ್ ಜಾಸ್ತಿ ಮಾಡಿಕೊಂಡು ನಡಿಗೆ ಅದರ ಇಂಪಾರ್ಟೆನ್ಸನ್ನು ತೋರಿಸೋದು. ಮತ್ತು ಒಬ್ಬರೊಬ್ಬರು ಡೈಲಿ ನಡೀತಾರೆ, ಹೆಚ್ಚಿನವರು ನಮ್ಮಲ್ಲಿ ನಡೆಯೋರೆ ಬೆಳಗ್ಗೆ. ಆದರೆ ಒಟ್ಟಿಗೆ ನಡೆಯುವಾಗ ಆ ಒಂದು ಇದು ಜೊತೆಗೆ ನಿಮ್ಮ ಜೊತೆಗೆ ನಾವಿದ್ದೇವೆ ಅಂತ ಹೇಳುವಂತಹ ಒಂದು ಸಂದೇಶ.
ಒಟ್ಟಿಗೆ ನಡೆಯೋಣ, ಈ ಡಯಾಬಿಟೀಸನ್ನು ಡಿಫೀಟ್ ಮಾಡಲಿಕ್ಕೆ ನಮ್ಮ ಪುತ್ತೂರಿನಲ್ಲಿ ಇದಕ್ಕೆ ಒಂದು ನಾವು ಸಪೋರ್ಟ್ ಇದ್ದೇವೆ. ನಾವು ವೈದ್ಯರು, ರೋಟರಿ ಕ್ಲಬ್ಬು, ಸರ್ಕಾರಿ ಆಸ್ಪತ್ರೆ, ವೈದ್ಯಾಧಿಕಾರಿಗಳು, ಪ್ಯಾರಾಮೆಡಿಕಲ್ ಸ್ಟಾಫು, ಲ್ಯಾಬ್ ಎಲ್ಲರೂ ನಿಮ್ಮೊಂದಿಗಿದ್ದೇವೆ. ನಿಮ್ಮೊಂದಿಗೆ ನಿಮ್ಮ ಸಮಸ್ಯೆ ನಮಗೂ ಗೊತ್ತಿದೆ, ನಿಮ್ಮೊಂದಿಗೆ ನಾವಿದ್ದೇವೆ ಅಂತ ಹೇಳುವಂತಹ ಒಂದು ಸಂದೇಶವನ್ನು ಸಾರುವ ಉದ್ದೇಶ ನಮ್ಮ ಜಾಥಾ. ಎಲ್ಲ ವರ್ಷದಿಂದ ಇದನ್ನೇ ಮಾಡಿಕೊಂಡು ಬರ್ತಾ ಇದ್ದೇವೆ. ಇದನ್ನು ಪ್ರತಿಯೊಬ್ಬರೂ ಇನ್ನೊಬ್ಬರಿಗೆ ತಿಳಿಸಿ, ಇಲ್ಲಿರುವವರು ನಿಮ್ಮ ಕುಟುಂಬ ಅಥವಾ ನಿಮ್ಮ ಯಾವುದೇ ವಾಟ್ಸಪ್ ಗ್ರೂಪ್ಗಳಿರ್ಬೋದು, ಎಲ್ಲದರಲ್ಲೂ ಇದನ್ನು ಹೇಳಿ ಅವರಿಗೆ ತಿಳಿಸಿ. ಅದರ ಟ್ರೀಟ್ಮೆಂಟು ಮತ್ತು ಇತರ ವಿಷಯಗಳನ್ನು ಮಾತಾಡುವಂತಹ ಒಂದು ಸಭೆ ಇದಲ್ಲ. ಇನ್ನು ಈ ಜಾಥಾದಲ್ಲಿ ಈಗ ಬ್ಲಡ್ ಶುಗರ್ ಟೆಸ್ಟ್ ಇದೆ, ಇವತ್ತು HbA1c ಟೆಸ್ಟ್ ಇದೆ, ಕಳೆದ 3 ತಿಂಗಳಿನ ಆ್ಯಾವ್ರೇಜ್ ನೋಡುವಂತಹ ಟೆಸ್ಟು. ಪ್ರತಿಯೊಬ್ಬರು ಅದರ ಪ್ರಯೋಜನನ ಪಡ್ಕೊಳ್ಳಿ. ಇನ್ನೊಂದು ಪ್ರಾಜೆಕ್ಟ್ ನಮ್ಮ ರೋಟರಿ ಕ್ಲಬ್ ಪುತ್ತೂರು, ಹಲವಾರು ಪ್ರಾಜೆಕ್ಟ್ಗಳಿದೆ. ಈಗ ಪುತ್ತೂರು ರೋಟರಿ ಡಯಾಲಿಸಿಸ್ ಸೆಂಟರ್, ಬ್ಲಡ್ ಬ್ಯಾಂಕ್ ಎಲ್ಲರಿಗೂ ಗೊತ್ತಿರುವಂತಹದ್ದೇ, ಮತ್ತು ನಮ್ಮ ಕಣ್ಣು ಆಸ್ಪತ್ರೆ, ರೋಟರಿ ಕಣ್ಣಿನ ಆಸ್ಪತ್ರೆ, ಮತ್ತು ಇದೆಲ್ಲ ಅಲ್ಲದೆ ನಾವು ಇನ್ನೊಂದು ಈ ಥರ ಇನ್ನೂ ಹೇಳ್ತಾ ಹೋದರೆ ಮುಗಿಲಿಕ್ಕಿಲ್ಲ, ಅಷ್ಟು ಪ್ರಾಜೆಕ್ಟ್ಗಳು ನಮ್ಮ ಎಲ್ಲ ಪಾಸ್ಟ್ ಅಧ್ಯಕ್ಷರುಗಳು, ಸ್ಥಾಪಕ ಅಧ್ಯಕ್ಷರಿಂದ ಹಿಡಿದು 50ನೇ ವರ್ಷ 61ನೇ ವರ್ಷ ಇದು. ಪ್ರತಿ ವರ್ಷ 1-2 ಅಂತಹ ಇನ್ನೋವೇಟಿವ್ ಪ್ರಾಜೆಕ್ಟ್ಗಳನ್ನು ನಮ್ಮ ರೋಟರಿ ಕ್ಲಬ್ ಮಾಡ್ತಾ ಬಂದಿದೆ. ನಾನು ಒಬ್ಬ ಹೆಮ್ಮೆಯ ರೋಟೇರಿಯನ್ ಅಂತ ಹೇಳಲಿಕ್ಕೆ ಹೆಮ್ಮೆ ಪಡ್ತಾ ಇದ್ದೇನೆ. ಅದೇ ರೀತಿ ಈಗ ಇದೊಂದು ಈಗ ಟೈಪ್ 1 ಡಯಾಬಿಟಿಸ್ ಅಂತದೆ, ಇದರ ಬಗ್ಗೆ ತುಂಬ ಜನರಿಗೆ ಗೊತ್ತಿಲ್ಲ. ಶುಗರ್ ಅಂದರೆ ಎಲ್ಲರೂ ಒಂದೇ ಅಂತ ಅಂದ್ಕೊಂಡಿದ್ದಾರೆ. ಎಲ್ಲ ಶುಗರ್ ಒಂದೇ ಅಲ್ಲ. ಟೈಪ್ 2, ಟೈಪ್ 1 ಅಂತ ಮೇನ್ ಡಿವಿಷನ್ ಇದೆ. ಟೈಪ್ 2 ಅಂತ ಹೇಳುವಂಥವ್ರಲ್ಲಿ ದೊಡ್ಡವರಲ್ಲಿ ಕೂಡ ಬೇರೆ ಬೇರೆ ರೀತಿಯ ಪ್ಯಾಂಕ್ರಿಯಾಟಿಕ್ ಡಯಾಬಿಟೀಸು, ಅದು ಇದು, ಗರ್ಭಿಣಿಯರಲ್ಲಿ ಬರುವ ಮಧುಮೇಹ, ಹೀಗೆಲ್ಲ ಇದೆ. ಅದನ್ನೆಲ್ಲ ನಿಮಗೆ ಶುಗರ್ ಇದ್ದರೆ ಅದು ಯಾವ ಟೈಪ್ ಅಂತ ತಿಳ್ಕೊಳ್ಳೋದು ನಿಮ್ಮ ಜವಾಬ್ದಾರಿ. ನಿಮ್ಮ ವೈದ್ಯರನ್ನು ಕೇಳಿ ದಯವಿಟ್ಟು ಅದನ್ನು ತಿಳ್ಕೊಳ್ಳಿ, ಯಾವ ಟೈಪ್ ಶುಗರ್ ನಿಮಗಿದೆ. ಯಾಕಂದರೆ ಟ್ರೀಟ್ಮೆಂಟು ಎಲ್ಲದಕ್ಕೂ ಬೇರೆ ಬೇರೆ ಇರುತ್ತದೆ. ಇನ್ನು ಮಕ್ಕಳಲ್ಲಿ ಶುಗರ್ ಬರ್ತದೆ. ಮಕ್ಕಳಲ್ಲಿ ಬಂದಾಗ ಇತ್ತೀಚಿನ ಕಾಲದಲ್ಲಿ ಮಕ್ಕಳಿಗೆ ಬಂದದ್ದೆಲ್ಲ ಟೈಪ್ 1 ಅಲ್ಲ. ಈಗ ಮಕ್ಕಳಲ್ಲಿ ಕೂಡ ಟೈಪ್ 2 ಡಯಾಬಿಟೀಸ್ ಬರ್ತಾ ಇದೆ. ಯಾಕಂದರೆ ಮಕ್ಕಳಲ್ಲಿ ಅತಿಯಾದ ಬೊಜ್ಜು, ವ್ಯಾಯಾಮದ ಕೊರತೆ, ಒತ್ತಡ ಮತ್ತು ಈ ಮೊಬೈಲ್ ಸ್ಕ್ರೀನ್ ಬಳಕೆಯಿಂದಾಗಿ ಇಂತಹ ಶುಗರ್ ಇದು 10-15 ವರ್ಷದಲ್ಲೇ ಬರ್ತಾ ಉಂಟು. ಇನ್ನು ಟೈಪ್ 1 ಡಯಾಬಿಟೀಸ್ ಅಂತ ಹೇಳೋದು ಟೈಪ್ 2ಗಿಂತ ವ್ಯತ್ಯಸ್ತ. ಅದು ಮಕ್ಕಳಲ್ಲಿ ಪ್ಯಾಂಕ್ರಿಯಾಸಲ್ಲಿ ಇನ್ಸುಲಿನ್ ಉತ್ಪತ್ತಿ ಇಲ್ಲದೆ ಅವರಿಗೆ ಸಡನ್ನಾಗಿ 500-600-1000 ಶುಗರ್ ಹೋಗ್ತದೆ, ತೂಕ ಕಡಿಮೆ ಆಗ್ತಾರೆ, ಮೂತ್ರ ಜಾಸ್ತಿ ಹೋಗೋದು, ಕೆಲವರು ಕೋಮಾದಲ್ಲಿ ಹೋಗಿ ಬಂದದ್ದು ಉಂಟು. ಆಗ ಅದನ್ನು ಐಡೆಂಟಿಫೈ ಮಾಡಲಿಕ್ಕೆ ನಮಗೆ ಗೊತ್ತಿರಬೇಕು. ಈಗ ಮಗುವಿಗೆ ಈ ಥರ ಆಗ್ತಾಯಿದ್ದರೆ ಇದು ಬರೀ ಯಾವುದು ಏನೂ ಇರಲಿಕ್ಕಿಲ್ಲ ಅಂತ ನಾವು ನೆಗ್ಲೆಕ್ಟ್ ಮಾಡೋದಕ್ಕಿಂತ ಒಂದು ಅಟ್ಲೀಸ್ಟ್ ಶುಗರ್ ಟೆಸ್ಟ್ ಮಾಡುವುದು ಒಳ್ಳೆಯದು. ಇಂತಹ ಒಂದು ಕಂಡೀಷನ್ ಇತ್ತೀಚೆಗೆ ಜಾಸ್ತಿ ಆಗ್ತಾಯಿದೆ. ಈಗ ಈ ಥರ ಶುಗರ್ ಬಂದಾಗ ಇದಕ್ಕೆ ಟ್ರೀಟ್ಮೆಂಟ್ ಏನಪ್ಪ ಅಂತ ಹೇಳಿದ್ರೆ ಆಹಾರ ಪಥ್ಯ ಬೇಕು, ಮತ್ತು ಅವರಿಗೆ ದಿನಕ್ಕೆ 2, 3 ಅಥವಾ 4 ಸಲ, ಕೆಲವೊಮ್ಮೆ 5 ಸಲ ಇನ್ಸುಲಿನ್ ಕೊಡಲೇಬೇಕಾಗ್ತದೆ. ಇನ್ಸುಲಿನ್ ಕೊಡದಿದ್ದರೆ ಅವ್ರು ಬದುಕುವುದೇ ಇಲ್ಲ, ತಗೊಳ್ಳೇಬೇಕಾಗ್ತದೆ ಇನ್ಸುಲಿನ್. ಅದರಲ್ಲಿ ಯಾವುದೇ ಸಂಶಯ ಬೇಡ. ಯಾಕೆಂದರೆ ಕೆಲವರು ನಾವು ಇನ್ಸುಲಿನ್ ತಗೊಳ್ಬೇಕು ಅಂತ ಹೇಳುವಾಗ ಬೇರೆ ಬೇರೆ ರೀತಿಯ ಚಿಕಿತ್ಸೆಗಳಿಗೆ ಹೋಗ್ತಾರೆ. ಅದ ಕಾರಣ ಅದು ಆಗೋದಿಲ್ಲ, ಮತ್ತೆಲ್ಲ ಆದ ಮೇಲೆ ಬರ್ತಾರೆ. ತುಂಬ ಇದಾದ ಮೇಲೆ ಲೇಟ್ ಆದರೆ ಅವರ ಜೀವಕ್ಕೆ ಕೂಡ ಅಪಾಯ ಉಂಟು. ಈಗ ಟ್ರೀಟ್ಮೆಂಟ್ ಅಂತ ಹೇಳಿದಾಗ ಅವರು ಮತ್ತೆ ದಿನಕ್ಕೆ 2-3 ಸಲ ಶುಗರ್ ಕೂಡ ನೋಡಬೇಕಾಗ್ತದೆ. ಎಲ್ಲ ಆಗುವಾಗ ಖರ್ಚು ತಿಂಗಳಿಗೆ ಮಿನಿಮಮ್ 3,000-4 ಸಾವಿರ ಬೇಕಾಗ್ತದೆ. ಸರ್ಕಾರಿ ಆಸ್ಪತ್ರೆಯಲ್ಲಿ ಇನ್ಸುಲಿನ್ ಎಲ್ಲ ಸಿಗ್ತದೆ, ಆದರೂ ಅದು ಅವರಿಗೆ ಸಾಕಾಗುವುದಿಲ್ಲ. ಕೆಲವೊಮ್ಮೆ ಅವರಿಗೆ ವಿಶೇಷ ಪರೀಕ್ಷೆಗಳು ಬೇಕಾಗ್ತದೆ, ಮತ್ತು ಈಗ ಕೆಲವೊಮ್ಮೆ ಅಡ್ಮಿಟ್ ಆಗ್ತಾರೆ. ಅಂತಹ ಮಕ್ಕಳು ನನ್ನ ಹತ್ರ ಬಂದಾಗ ನನಗೆ ಅದು ತುಂಬ ಜನ ಇದರಲ್ಲಿ ತುಂಬ ಕಡು ಬಡವರಿದ್ದಾರೆ, ತಂದೆ ತಾಯಿ ಇಲ್ಲದವರು ಇರ್ತಾರೆ, ಕೂಲಿ ಕೆಲಸ ಮಾಡಿ ಬದುಕುವಂತಹ ಫ್ಯಾಮಿಲಿಯಲ್ಲಿ ಇಂತಹ ಮಕ್ಕಳು ಬರ್ತಾರೆ. ಅದಕ್ಕೇನು ಇದಿಲ್ಲ, ಅದು ದುಡ್ಡು ಇರುವವರಿಗೆ ಮಾತ್ರ ಬರೋದು ಅಂತೇನಿಲ್ಲ. ಅವರಿಗೆ ಏನು ಮಾಡ್ಬೋದು ಅಂತ ಯೋಚನೆ ಮಾಡಿದಾಗ 2020ರಲ್ಲಿ ನಾವು ನಮ್ಮ ಪ್ರೊಫೆಸರ್ ಝೇವಿಯರ್ ಸರ್ ಪ್ರೆಸಿಡೆಂಟ್ ಇದ್ದಾಗ ಇಂತಹ ಒಂದು ಯೋಜನೆ ನಾನು ಹಾಕಿಕೊಂಡೆ. ಇದು ಇವರಿಗೆ ಸಪೋರ್ಟ್ ಮಾಡುವಂತಹ ಒಂದು ಪ್ರೋಗ್ರಾಮ್, ಅದಕ್ಕೆ ಪ್ರಾಜೆಕ್ಟ್ ಸ್ವೀಟ್ ಚೈಲ್ಡ್ ಅಂತ ಹೇಳ್ತೇವೆ. ಆ ಪ್ರೋಗ್ರಾಮು ನಾವು 2020ರಿಂದ ಶುರು ಮಾಡಿದೆ. ಏನು ಮಾಡ್ತಾ ಇದ್ದೇವೆ ಅಂದರೆ, ಬೆಂಗಳೂರಲ್ಲಿ ಡಾಕ್ಟರ್ ಪ್ರಸನ್ನ ಕುಮಾರ್ ಅಂತಿದ್ದಾರೆ, ನನ್ನ ಗುರುಗಳು, ರಿನೌಂಡ್ ಎಂಡೋಕ್ರೈನಾಲಜಿಸ್ಟ್, ಅವರು ವರ್ಲ್ಡ್ ಫೇಮಸ್ ಫಿಸಿಷಿಯನ್. ಅವರಲ್ಲಿ ಸಂಪರ್ಕ ಮಾಡಿ ಅವರ ಟ್ರಸ್ಟಿಂದ EDRT ಟ್ರಸ್ಟ್ ಮೂಲಕ ಇಂತಹ ಮಕ್ಕಳಿಗೆ ಪ್ರತಿ ತಿಂಗಳು ಅವರಿಗೆ ಬೇಕಾದಂತಹ ಇನ್ಸುಲಿನು, ಅದು ಪೆನ್ ಇನ್ಸುಲಿನ್, ಪ್ರತಿ ಇನ್ಸುಲಿನಿಗೆ 600 ರೂಪಾಯಿ ಇದೆಲ್ಲ ಉಂಟು. ಆ ಇನ್ಸುಲಿನು ಮತ್ತು ಅದಕ್ಕೆ ಬೇಕಾದಂತಹ ನೀಡಲ್ಗಳು ಮತ್ತು ಶುಗರ್ ಟೆಸ್ಟ್ ಮಾಡಲಿಕ್ಕಿರುವ ಗ್ಲುಕೋಮೀಟರ್ ಮತ್ತು ಒಂದು 25 ಸ್ಟ್ರಿಪ್ ಪ್ರತಿ ತಿಂಗಳು ಅವರಿಗೆ ಫ್ರೀಯಾಗಿ ಕೊಡುವಂತಹ ಕಾರ್ಯಕ್ರಮವನ್ನು ಹಮ್ಮಿಕೊಂಡೆವು. ಒಂದು 5 ಮಕ್ಕಳಿಂದ ನಾವು ಶುರು ಮಾಡಿದ್ದು, ಈಗ 15 ಮಕ್ಕಳು ನಮ್ಮೊಂದಿಗಿದ್ದಾರೆ. ರೋಟರಿ ಕ್ಲಬ್ ಪುತ್ತೂರು ಇದಕ್ಕೆ ಸಂಪೂರ್ಣ ಸಹಕಾರವನ್ನು ನೀಡ್ತಾ ಇದೆ. ನನ್ನ ಕ್ಲಿನಿಕ್ ಮೂಲಕ ಅವರಿಗೆ ಇನ್ಸುಲಿನು, ಗ್ಲುಕೋಮೀಟರ್ ಸ್ಟ್ರಿಪ್ಸು ಕೊಡ್ತಾ ಇದ್ದೇವೆ. ಇದರಿಂದ ಏನಾಗಿದೆ, ಅವರ ಜೀವನ ಶೈಲಿ ಬಹಳ ಇಂಪ್ರೂವ್ ಆಗಿದೆ. ಆ ಫ್ಯಾಮಿಲಿಗಳು ಯಾವುದೇ ಒತ್ತಡ ಇಲ್ಲದೆ ಸುಲಭವಾಗಿ ಇದನ್ನು ನಿರ್ವಹಿಸಲಿಕ್ಕೆ ಆಗ್ತಾ ಉಂಟು. ಇಂತಹ ಮಕ್ಕಳು ಯಾವುದೇ
ಕಾಂಪ್ಲಿಕೇಶನ್ ಇಲ್ಲದೆ ಈ 5 ವರ್ಷದಲ್ಲಿ ಹೆಚ್ಚಿನವರು ಯಾವುದೇ ಅಡ್ಮಿಷನ್ ಇಲ್ಲದೆ ಶಾಲೆಗಳಿಗೆ ಹೋಗ್ತಾ ಇದ್ದಾರೆ. ಇಲ್ಲಾಂದರೆ ಇವರು ಇದೇ ಆಗೋದು, 2-3 ತಿಂಗಳಿಗೆ ಅಡ್ಮಿಟ್ ಆಗೋದು, 15 ದಿನ ಆಸ್ಪತ್ರೆ ಮತ್ತು ಮನೆ, ಇದೇ ಆಗ್ತಾಯಿತ್ತು. ಈಗ ಸಂಪೂರ್ಣ ಇದು ಒಂದು ನಾವೆಲ್ ಪ್ರಾಜೆಕ್ಟು, ಇದನ್ನು ನಾವು ಮುಂದುವರಿಸ್ತಾ ಇದ್ದೇವೆ. ಈಗ ನೀವೇನು ಮಾಡಬೇಕು ಅಂದರೆ, ಇಂತಹ ಮಕ್ಕಳು ಇದ್ದರೆ ಅವರಿಗೆ ತಿಳಿಸಿ ಹೇಳಿ, ಅವರಿಗೆ ಸಪೋರ್ಟ್ ಬೇಕಾದರೆ ನಮ್ಮ ಹತ್ರ ಕಳಿಸಿ ಅಂತ ನಿಮ್ಮ ಹತ್ರ ವಿನಂತಿಸ್ತಾ ಇದ್ದೇನೆ. ಮತ್ತು ಇದರ ಅವೇರ್ನೆಸ್ ಇನ್ನೂ ಹೆಚ್ಚು ನಾವು ಕ್ರಿಯೇಟ್ ಮಾಡಲೇಬೇಕಾಗ್ತದೆ. ಇದು ಇನ್ನೊಂದು ಪ್ರಾಜೆಕ್ಟ್ ನಮ್ಮ ಕಡೆಯಿಂದ ಆಗ್ತಾ ಇರುವಂಥದ್ದು. ಇದು 2 ವಿಷಯಗಳು ನಮ್ಮ ಈ ದಿನದ ಮಹತ್ವ. ನವೆಂಬರ್ 14 ಇದು ವರ್ಲ್ಡ್ ಡಯಾಬಿಟಿಸ್ ಆದರೂ ಕಾರಣಾಂತರಗಳಿಂದ ಆ ದಿನ ನಮಗೆ ಕಾರ್ಯಕ್ರಮ ಮಾಡಲಿಕ್ಕೆ ಆಗೋದಿಲ್ಲ. ಇವತ್ತು ಇಟ್ಕೊಂಡಿದ್ದೇವೆ, ಎಲ್ಲರೂ ಬಂದಿದ್ದೀರಿ. ನಿಮ್ಮೆಲ್ಲ ಸಹಕಾರಕ್ಕೆ ಸಂಪೂರ್ಣ ನಾವು ಕೃತಜ್ಞತೆಗಳನ್ನು ಅರ್ಪಿಸ್ತಾ ಇದ್ದೇವೆ. ಮತ್ತು ಇನ್ನು ಮುಂದಕ್ಕೆ ಕೂಡ ಇಂತಹ ಹಲವಾರು ಕಾರ್ಯಕ್ರಮಗಳು ನಮ್ಮ ಇಂಡಿಯನ್ ಮೆಡಿಕಲ್ ಅಸೋಸಿಯೇಷನ್ ಇರ್ಬೋದು, ರಾಟ್ರಿ ಇರ್ಬೋದು, ಅಥವಾ ಬೇರೆ ಬೇರೆ ಸಂಘ ಸಂಸ್ಥೆಗಳಿಂದ, ಗೌರ್ಮೆಂಟ್ ಹಾಸ್ಪಿಟ್ಲು, ಆರೋಗ್ಯ ಇಲಾಖೆ ಎಲ್ಲರ ಕಡೆಯಿಂದ ನಾವು ಮಾಡ್ತಾ ಇರುವಾಗ ನಿಮ್ಮೆಲ್ಲರ ಸಹಕಾರವನ್ನು ನಾವು ಕೋರ್ತೇವೆ. ಮತ್ತು ಇದನ್ನು ನೀವು ಎಲ್ಲರಿಗೂ ಸಂದೇಶವನ್ನು ತಿಳಿಸಿ, ಮತ್ತು ಎಲ್ಲ ಮೀಡಿಯಾ ಸಿಬ್ಬಂದಿಗಳಿಗೆ, ಝೂಮ್ TV, ವಿದ್ಯಮಾನ ಮತ್ತು ಸುದ್ದಿ ಬಳಗಕ್ಕೆ ಕೂಡ ನನ್ನ ಧನ್ಯವಾದಗಳನ್ನು ಸಮರ್ಪಿಸ್ತೇನೆ. ಮತ್ತು ಇದು ಅವಕಾಶಕ್ಕಾಗಿ ವಂದನೆಗಳು. ಪುತ್ತೂರು ಡಾಕ್ಟರ್ ನಜೀರ್, ಪ್ರಗತಿ ಸ್ಪೆಷಾಲಿಟಿ ಹಾಸ್ಪಿಟಲ್, ರೋಟ್ರಾಕ್ಟ್ ಕ್ಲಬ್ ಪುತ್ತೂರು, ಪ್ಯಾರಾಮೆಡಿಕಲ್ ಕಾಲೇಜ್ ಪ್ರಗತಿ ಪುತ್ತೂರು, ಹಾಸ್ಪಿಟಲ್ ಅಸೋಸಿಯೇಷನ್ಸ್, ಡಾಕ್ಟರ್ಸ್ ಫೋರಮ್, ಇಂಡಿಯನ್ ಮೆಡಿಕಲ್ ಅಸೋಸಿಯೇಷನ್ ಇವರ ಸಹಯೋಗದಲ್ಲಿ ಇವತ್ತು ವಿಶ್ವ ಮಧುಮೇಹ ಜಾಥವನ್ನು ಈಗಾಗಲೇ ಮುಗಿಸಿದ್ದೀವಿ. ವೇದಿಕೆಯಲ್ಲಿರುವಂಥ ಡಾಕ್ಟರ್ ಶ್ರೀಪ್ರಕಾಶ್ ಅವರೇ, ಡಾಕ್ಟರ್ ನಜೀರ್ ಅವರೇ, ಸುಬ್ಬಪ್ಪ ಅವರೇ, ಹಾಗೂ ಮುಂಭಾಗದಲ್ಲಿರುವ ಎಲ್ಲ ರೊಟೇರಿಯನ್ಸ್ ಅವರೇ, ಪ್ಯಾರಾಮೆಡಿಕಲ್ ಕಾಲೇಜಿನ ಸಿಬ್ಬಂದಿಯವರೇ. ನನಗೆ ಡಯಾಬಿಟಿಸ್ ಅಂತ ಪುತ್ತೂರಲ್ಲಿ ಅಂತ ಹೇಳುವಾಗ ನನಗೆ ನೆನಪು ಬರೋದು ಡಾಕ್ಟರ್ ನಜೀರ್ ಅವ್ರದ್ದು. ಯಾಕೆಂದರೆ ಐ ಥಿಂಕ್ ಈ ಫಸ್ಟ್ ಡಯಾಬಿಟಾಲಜಿಸ್ಟ್ ಇನ್ ಪುತ್ತೂರು. ಅದಲ್ಲದೆ ಈಸ್ ಡೂಯಿಂಗ್ ಎ ಬಿಗ್ ಹ್ಯೂಮನ್ ಸರ್ವಿಸ್ ಟು ದ ಪೀಪಲ್ ಆಫ್ ಪುತ್ತೂರು. ನಿಜವಾಗ್ಲೂ ಹೇಳಬೇಕಾದ್ರೆ ಸಾಧಾರಣ ಪ್ರತಿ ವಾರ, ತಿಂಗಳಲ್ಲೆಲ್ಲಾದರೂ ಅಟ್ಲೀಸ್ಟ್ ಒನ್ಸ್ ಅವರ ಕ್ಲಿನಿಕಲ್ಲಿ ಉಚಿತ ತಪಾಸಣೆ ಇರ್ತದೆ. ಥೈರಾಯ್ಡ್ ಟೆಸ್ಟಿಂಗ್ ಆರ್ HbA1c. ಯಾಕಂದರೆ ನಾನು ಹೇಳೋ ಪ್ರಕಾರ, ವೈದ್ಯನಾಗಿ ನಾನು ಹೇಳೋದಂದರೆ, ನಾವು ವೈದ್ಯರ ಖಾಲಿ ಹಣಕ್ಕಾಗಿ ನಾವು ದುಡಿಯೋದಂತಲ್ಲ. ಅಟ್ಲೀಸ್ಟ್ ಅರೌಂಡ್ 20-25% ಆಫ್ ಅವರ್ ಪೇಷಂಟ್ಸ್ ನಾವು ಫ್ರೀಯಾಗಿ ನೋಡಬೇಕು. ದಟ್ ಈಸ್ ಅವರ್ ಗ್ರ್ಯಾಟಿಟ್ಯೂಡ್ ಟು ದ ಸೊಸೈಟಿ. ಖಾಲಿ ಬರ್ತದೆ ಎಲ್ಲರ ಹತ್ರ ಹಣ ತಗೊಳ್ಬೇಕಂತ ಉದ್ದೇಶದಲ್ಲಿ ಖಂಡಿತವಾಗಲೂ ವೈದ್ಯರಾಗಬಾರ್ದು ನನ್ನ ಲೆಕ್ಕದಲ್ಲಿ. ಸೊ ಆ ಲೆಕ್ಕದಲ್ಲಿ ನಾನು ಡಾಕ್ಟರ್ ನಜೀರ್ ಅವ್ರಿಗೆ ಅಭಿನಂದಿಸ್ತೀನಿ. ಅದೇ ರೀತಿಯಲ್ಲಿ ಇವತ್ತು ಕೂಡ ಈ ಜಾಥಾ ನಡೆದಿದೆ. ಡಯಾಬಿಟಿಸ್ ಬಗ್ಗೆ ಅವರು ತುಂಬ ಹೇಳಿದರು. ಬಟ್ ದ ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್ ಥಿಂಗ್ ಅಂತ ಹೇಳಿದರೆ, ನಮ್ಮಲ್ಲಿ ಯಾವುದೇ ಕಾಯಿಲೆ ಇದ್ದರೆ ಅದನ್ನು ಬಚ್ಚಿಟ್ಕೊಳ್ಳೋದು ಅಂಥದ್ದು ಭಾಳ ದೊಡ್ಡ ವಿಶೇಷ. ಅಂದರೆ ನನಗೆ ಇದೆ ಅಂತ ಹೇಳಲಿಕ್ಕೆ ಯಾರು ಒಪ್ಪೋದಿಲ್ಲ. ದಿಸ್ ಈಸ್ ಅ ಮೇನ್ ರೂಟ್ ಕಾಸ್ ಆಫ್ ಕಾಂಪ್ಲಿಕೇಶನ್ಸ್ ಇನ್ ಡಯಾಬಿಟಿಸ್. ಅಂದರೆ ಅವರು ಮನೆಯವ್ರ ಹತ್ರನೂ ಹೇಳೋದಿಲ್ಲ, ಪಬ್ಲಿಕ್ಕಲ್ಲೂ ಹೇಳೋದಿಲ್ಲ. ಅವ್ರ ಕಡೆಗೆ ಯಾವುದಾದ್ರೂ ಒಂದು ನಾಟಿ ಔಷಧಿ ಅದು ಇದು ಅಂತ ತಗೊಂಡು ದೇ ಕಮ್ ವಿತ್ ರಿನಲ್ ಫೇಲಿಯರ್ ಆರ್ ರೆಟಿನೋಪತಿ, ಡಯಾಬಿಟಿಕ್ ರೆಟಿನೋಪತಿ, ಏನೇನೋ ಆಗಿ ಕಾಂಪ್ಲಿಕೇಟೆಡ್ ವರ್ಷನಲ್ಲಿ ಬರ್ತಾರೆ. ಸೊ ಅದ್ರ ಬದಲು ಇಟ್ ಈಸ್ ನನ್ನ ಪ್ರಕಾರ, ನನ್ನ ಒಂದು ಏನು ಮೆಸೇಜ್ ಅಂದರೆ, ರೆಗ್ಯುಲರಾಗಿ ಟೆಸ್ಟ್ ಮಾಡ್ಕೊಳ್ಳಿ. ಇಫ್ ಯು ಆರ್ ಎ ಡಯಾಬಿಟಿಕ್, ಆಕ್ಸೆಪ್ಟ್ ಇಟ್. ಅದಕ್ಕೆ ಟ್ರೀಟ್ಮೆಂಟ್ ಇದೆ. ಆ್ಯಂಡ್ ಡಯಾಬಿಟಿಸ್ ಇಸ್ ಸಮ್ಟೈಮ್ಸ್ ರಿವರ್ಸಿಬಲ್ ಆಲ್ಸೋ ಥ್ರೂ ಡಯಟ್ ಆ್ಯಂಡ್ ಎಕ್ಸಸೈಸ್. ಸಮ್ಟೈಮ್ಸ್ ಎಷ್ಟೋ ಜನ ಡಯಾಬಿಟಿಸ್ನ ರಿವರ್ಸ್ ಮಾಡ್ಕೊಂಡಿದ್ದಾರೆ. ಸೊ ಫಸ್ಟು ನಾವು ಆಕ್ಸೆಪ್ಟ್ ಮಾಡ್ಕೊಳ್ಬೇಕು ನಮ್ಮಲ್ಲಿ ಡಯಾಬಿಟಿಸ್ ಇದೆ ಅಂತ ನನ್ನಲ್ಲಿ. ಆಗ ಅದಕ್ಕೆ ನಾವು ಮುಂದೆ ಅದಕ್ಕೆ ಟ್ರೀಟ್ಮೆಂಟ್ ಏನಾದರೂ ಮಾಡ್ಕೊಳ್ಬೋದು. ಸೊ ಎಲ್ಲರೂ ನಾನು ಹೇಳ್ತಾ ಇರೋದು ಏನಂದರೆ, ಆಕ್ಸೆಪ್ಟ್ ಯುವರ್ ಕಂಡೀಷನ್ಸ್ ಆ್ಯಂಡ್ ಗೆಟ್ ಟ್ರೀಟೆಡ್. ಇವತ್ತು ಅದೇ ಡಯಾಬಿಟಿಸ್ ದಿನ ಒಂದು ಮೆಸೇಜ್ ಹೋಗಿದೆ ಬಹುಶಃ ಎಲ್ಲ ಪುತ್ತೂರಿನ ಜನತೆಗೆ. ಹಾಗಾಗಿ ಎಲ್ಲ ಬ್ಲಡ್ ಟೆಸ್ಟ್ ಎಲ್ಲ ಮಾಡ್ತಾಯಿದ್ದಾರೆ. ಬೇಸಿಕಲಿ ನಿಮಗೆಲ್ಲ ಗೊತ್ತಿದ್ದಾಗೆ ಇಂಡಿಯಾ ಈಸ್ ಅ ಡಯಾಬಿಟಿಕ್ ಕ್ಯಾಪಿಟಲ್ ಆಫ್ ದ ವರ್ಲ್ಡ್. ಸೊ ನಾವು ಎಷ್ಟು ಜನನ ಟೆಸ್ಟ್ ಮಾಡ್ತೀವಿ, ನಾವು ಅಷ್ಟು ಜನನ ಡಯಾಬಿಟಿಕ್ಸ್ನ ನಾವು ಪತ್ತೆ ಹಚ್ಬೋದು. ಯಾಕಂದರೆ ಈಗ ಗೌರ್ಮೆಂಟ್ ಸೆಟಪ್ಪಲ್ಲಿ ಮುಂಚೆ ಖಾಲಿ ಹೆರಿಗೆ ಮಕ್ಕಳದು ಮಾತ್ರ ಇತ್ತು. ಈಗ ದೇರ್ ಈಸ್ ಎ ನ್ಯಾಷನಲ್ ಪ್ರೋಗ್ರಾಮ್ ಫಾರ್ ನಾನ್ ಕಮ್ಯುನಿಕೇಬಲ್ ಡಿಸೀಸ್.
ಸೊ ಈ ಆ್ಯಪಲ್ಲಿ ದಿಸ್ ಪ್ರೋಗ್ರಾಮಲ್ಲಿ ಈಚ್ ಆ್ಯಂಡ್ ಎವ್ರಿ ಪರ್ಸನ್ ಹ್ಯಾಸ್ ಬಿನ್ ಅಕೌಂಟೆಡ್ ಫಾರ್, ಎಸ್ಪೆಷಲಿ ಇನ್ ರೂರಲ್ ಏರಿಯಾಸ್. ಎಲ್ಲ ಮನೆಯವ್ರದ್ದು ಬ್ಲಡ್ ಟೆಸ್ಟ್ ಮಾಡಿ ಅವ್ರು ಡಯಾಬಿಟಿಕ್ಕ, ಹೈಪರ್ಟೆನ್ಸಿವ, ವೆದರ್ ದ ಎನಿ ಫಾರ್ಮ್ ಆಫ್ ಕ್ಯಾನ್ಸರ್ಸ್, ಸ್ಟ್ರೋಕ್ ಆರ್ ಕಾರ್ಡಿಯಕ್ ಡಿಸೀಸಸ್, ಇದು ಒಂದು 5 ಇದು ಡಿಸೀಸಸ್ನ ನಾವು ಆ್ಯಪಲ್ಲಿ ಎಂಟ್ರಿ ಮಾಡಿದ್ವಿ. ಸೊ ನಮಗೆ ಈಗ ಸಾಧಾರಣ ನಮಗೆ ವಿ ನೋ ಎಷ್ಟು ಜನ ಡಯಾಬಿಟಿಕ್ಸ್ ಇದ್ದಾರೆ ನಮ್ಮ ಸೊಸೈಟಿಯಲ್ಲಿ, ಎಷ್ಟು ಜನ ಹೈಪರ್ಟೆನ್ಸಿವ್ಸ್ ಇದ್ದಾರೆ ಅಂತ. ಸೊ ಇದು ಯಾಕೆ ಅಂದರೆ ದಿಸ್ ಈಸ್ ಒನ್ ವೇ ಆಫ್ ಇನ್ಕಾರ್ಪೊರೇಟಿಂಗ್ ದಿಸ್ ಡಾಟಾ ಇನ್ ಟು ವಾಟ್ ಈಸ್ ಕಾಲ್ಡ್ ಎಸ್ ಆಬಾ. ಆಬಾ ಈಸ್ ಡಿಜಿಟಲ್ ಹೆಲ್ತ್ ಅಕೌಂಟ್ ಅಂತ, ಆಧಾರ್ ಲಿಂಕ್ಡ್ ಡಿಜಿಟಲ್ ಹೆಲ್ತ್ ಅಕೌಂಟ್ ಅಂತ. ಸೊ ಏನಾಗ್ತದೆ ಇದರಲ್ಲಿ ಅಂದರೆ, ಒನ್ಸ್ ಯು ಹ್ಯಾವ್ ಎ ಆಬಾ ನಂಬರ್, ಬೇರೆಯವರು ಗೋ ಆ ಒಂದು ಸೆಟಪ್ಪಲ್ಲಿ ಆ ನಂಬರ್ನ ಹಾಕಿದರೆ ಆ ಆ್ಯಪಲ್ಲಿ ನಿಮ್ಮ ಕಂಪ್ಲೀಟ್ ಮೆಡಿಕಲ್ ಡೀಟೇಲ್ಸ್ ರೆಕಾರ್ಡ್ಸು ಬರ್ತದೆ. ಸೊ ನಿಮಗೆ ಕ್ಯಾರಿ ಮಾಡಬೇಕಂತ ಇಲ್ಲ ನಿಮ್ಮ ಅಕೌಂಟ್ಸ್ ಡೀಟೇಲ್ಸ್ ಆರ್ ಫಾರ್ ಸಮ್ ಯು ಆರ್ ಇನ್ ಆಕ್ಸಿಡೆಂಟ್, ನಮ್ಮಲ್ಲಿ ಏನೂ ಇಲ್ಲ, ಯು ಟೇಕನ್ ಟು ಹಾಸ್ಪಿಟಲಲ್ಲಿ ಏನು ಎಲ್ಲ ಟೆಸ್ಟ್ ಮಾಡಬೇಕು. ಬಟ್ ಆಬಾ ನಂಬರ್ ಅಂತ ಒಂದು ಇದ್ದರೆ ಎಲ್ಲ ನಮ್ಮ ಮೆಡಿಕಲ್ ರೆಕಾರ್ಡ್ಸ್ ಬರ್ತದೆ. ಸೊ ನಮ್ಮ ದೇಶದಲ್ಲಿ ಇಂಪ್ರೂವ್ಮೆಂಟ್ ತುಂಬ ಆಗ್ತಾಯಿದೆ, ಅಟ್ ದ ಗ್ರೌಂಡ್ ಲೆವೆಲ್ ತುಂಬ ಆಗ್ತಾಯಿದೆ. ಬಟ್ ನಿಮಗೆ ಗೊತ್ತಿದ್ದಾಗೆ ನಮ್ಮಲ್ಲಿ ಲಿಮಿಟೆಡ್ ರಿಸೋರ್ಸಸ್ ಆ್ಯಂಡ್ ಪಾಪ್ಯುಲೇಷನ್ ಈಸ್ ವಾಸ್ಟ್. ಸೊ ನಾವು ನಮ್ಮ ಕೈಯಲ್ಲಿ ಆದಷ್ಟು ನಮ್ಮ ಫೀಲ್ಡ್ ವರ್ಕರ್ಸು ಎಲ್ಲ ಮಾಡ್ತಾಯಿದ್ದಾರೆ. ಸೊ ಮತ್ತು ಏನಂದರೆ ಈಗ ಬೇಸಿಕ್ ಡಯಾಬಿಟಿಕ್ ಮೆಡಿಸಿನ್ಸ್ ನಾವು ನಮ್ಮ ಆಸ್ಪತ್ರೆಯಿಂದ ಮಾತ್ರ ಅಲ್ಲ, ನಮ್ಮ ಈವನ್ ಸಬ್ ಸೆಂಟರ್ಸಲ್ಲಿ ನಾವು ಉಚಿತವಾಗಿ ಪೇಷಂಟ್ಸ್ಗೆ ಕೊಡ್ತಾಯಿದ್ದೀವಿ, ಮನೆಗೆ ಹೋಗಿ ಕೊಡ್ತಾಯಿದ್ದೀವಿ. ಆಲ್ ಬೇಸಿಕ್ ಡಯಾಬಿಟಿಕ್ ಮೆಡಿಸಿನ್ಸ್. ಹಾಗೆಯೇ ಹೈಪರ್ ಟೆನ್ಷನ್ಗೂ ನಾವು ಅಂಥ ಮೆಡಿಸಿನ್ಸನ್ನ ನಾವು ಕೊಡ್ತಾಯಿದ್ವಿ. ಸೊ ಅಫ್ಕೋರ್ಸ್ ಎಲ್ಲ ಮೆಡಿಸಿನ್ಸು ಕೊಡಲಿಕ್ಕೆ ಆಗೋದಿಲ್ಲ, ಬಟ್ ಇನ್ಫ್ಯಾಕ್ಟ್ ಇನ್ಸುಲಿನ್ಸ್ ಆಲ್ಸೋ ಆರ್ ಪ್ರೊವೈಡೆಡ್ ಟು ಪೇಷಂಟ್ಸ್ ಫ್ರೀ ಆಫ್ ಕಾಸ್ಟ್. ಬಟ್ ಔಟ್ರೀಚು ಎಷ್ಟು ಆಗ್ತದೆ, ಅವರು ಎಷ್ಟು ಬಳಕೆ ಮಾಡ್ಕೊಳ್ತಾರೆ, ಇದು ಇನ್ನು ನೋಡಬೇಕಾಗಿ. ಯಾಕಂದರೆ ಗೌರ್ಮೆಂಟ್ದು ಮಾತ್ರೆ ಅಂದರೆ ಕೆಲವರು ತಗೊಳ್ತಾರೆ, ಯೂಸ್ ಮಾಡೋದಿಲ್ಲ. ಬಟ್ ದೇರ್ ಮೇ ಬಿ ಸಮ್ ಇಶ್ಯೂಸ್ ಟ್ಯಾಬ್ಲೆಟ್ಸಲ್ಲಿ ಸಮ್ ಟೈಮ್ಸ್, ಬಟ್ ನಾಟ್ ಆಲ್ವೇಸ್. ಸೊ ನಾನು ಇನ್ನೊಮ್ಮೆ ಆಯೋಜಕರಿಗೆ ಎಲ್ಲರಿಗೂ ಅಭಿನಂದಿಸ್ತಾ ನನ್ನ 2 ಮಾತುಗಳನ್ನು ಕೊನೆಗೊಳಿಸ್ತೀನಿ. ಥ್ಯಾಂಕ್ ಯು. ಒಂದು ವ್ಯಕ್ತಿಗಳನ್ನು ನಾವು ಮಕ್ಕಳಂತ ಕರಿತೇವೆ. ಓಕೆ, ಈ ಮಕ್ಕಳಂತ ಬಂದಾಗ ಅವರಿಗೆ ಒಂದು ಮಕ್ಕಳ ರಕ್ಷಣೆ ಮತ್ತು ಪೋಷಣೆ ಅಂತ ಬಂದಾಗ ಅವರಿಗೆ ಅದನ್ನು ಯಾರು ಕಲ್ಪಿಸಬೇಕು, ಅಥವಾ ಈ ಒಂದು ಮಕ್ಕಳಿಗೋಸ್ಕರ ಕಾನೂನುಬದ್ಧ ವ್ಯವಸ್ಥೆಗಳನ್ನು ಯಾರು ಅದನ್ನು ಅನುಷ್ಠಾನ ಮಾಡಬೇಕಂತ ಹೇಳಿಕೊಂಡು ಮುಖ್ಯವಾಗಿ ಇದ್ರ ಬಗ್ಗೆ ಮಕ್ಕಳ ನಿರ್ದೇಶನಾಲಯ ವಿವಿಧ ಇಲಾಖೆಗಳಿಗೆ ಕೆಲಸ ಮಾಡ್ತಾಯಿದೆ. ನಾನು ಇದರ ಬಗ್ಗೆ 1-2 ಮಾತುಗಳನ್ನು ಆಡಿಸಿ ನಾನು ಕೊನೆಗೊಳಿಸ್ತಾ ಇದ್ದೇನೆ. ಮುಖ್ಯವಾಗಿ ಏನಂತ ಹೇಳಿದರೆ ಆತ್ಮೀಯರೇ, ಮಕ್ಕಳ ಹಕ್ಕುಗಳು ಉಲ್ಲಂಘನೆ ಆದಾಗ, ಗೊತ್ತಿದೆ ಮಕ್ಕಳ ಹಕ್ಕುಗಳ ಬಗ್ಗೆ ನಾನು ಇಲ್ಲಿ ಎಕ್ಸ್ಪ್ಲೈನ್ ಮಾಡಲ್ಲ, ಅಲ್ಲಿ ಉಲ್ಲಂಘನೆ ಆದಾಗ ಅದಕ್ಕೋಸ್ಕರ ಒಂದಿಷ್ಟು ಕಾನೂನುಗಳಿದೆ. ಗೊತ್ತಿದೆ ಮಕ್ಕಳಿಗೋಸ್ಕರ ಮುಖ್ಯವಾಗಿ ಏನಂತ ಹೇಳಿದರೆ, ಈಗ ನಮ್ಮಲ್ಲಿ ಬಾಲ್ಯ ವಿವಾಹ, ನಂಗೆ ಗೊತ್ತಿಲ್ಲ, ಈಗ ನಿಮ್ಮಲ್ಲಿ ಕೇಳಿದರೆ ಎಷ್ಟು ಬಾಲ್ಯ ವಿವಾಹ ಅಂತ ಹೇಳಿದರೆ ಬಹುಶಃ ಇಲ್ಲ ಅಂತ ಹೇಳ್ಬೋದು. ಆದರೆ ನಮ್ಮ ದಕ್ಷಿಣ ಕನ್ನಡದಲ್ಲಿ ಸಹ ಈಗಲೂ ಸಹ ಬಾಲ್ಯ ವಿವಾಹ ಇದೆ. ಏನೇ ಇರಲಿ, ಬಾಲ್ಯ ವಿವಾಹ ನಿಷೇಧ ಮತ್ತು ನಿಯಂತ್ರಣ ಕಾಯ್ದೆ, ಅದೇ ಥರದಲ್ಲಿ ಮಕ್ಕಳು ಒಂದು ವೇಳೆ ದುಡಿಲಿಕ್ಕೆ ಹೋದರೆ ಅಲ್ಲಿ ಸಹ ಬಾಲ್ಯ ವ್ಯವಸ್ಥೆ ಮತ್ತು ಕಿಶೋರ್ಯವಸ್ಥೆ ನಿಯಂತ್ರಣ ನಿಷೇಧ ಕಾಯ್ದೆ, ಹಾಗೂ ಮುಖ್ಯವಾಗಿ ಲೈಂಗಿಕ ಅಪರಾಧಗಳಿಂದ ಮಕ್ಕಳ ಸುರಕ್ಷಾ ಕಾಯ್ದೆ, ಇವುಗಳನ್ನೆಲ್ಲ ಒಂದು ಮಾನಿಟರಿಂಗ್ ಮಾಡಿ ಒಂದು ಹತೋಟಿಗೆ ತರುವಂಥದ್ದು ಅಥವಾ ಮೂಲಭೂತ ಕಾಯ್ದೆ ಮಕ್ಕಳ ಬಾಲನ್ಯಾಯ ಮತ್ತು ರಕ್ಷಣೆ ಪೋಷಣೆ 2015 ಕಾಯ್ದೆ ಅಂತ. ಈ ಕಾಯ್ದೆಗಳನ್ನೆಲ್ಲ ನಾವು ಒಂದು ಕಡೆಯಿಂದ ಅನುಷ್ಠಾನ ಮಾಡುತ್ತಾ ಅದರೊಟ್ಟಿಗೆ ಮಕ್ಕಳ ಮತ್ತು ಮಾರಾಟ ಮತ್ತು ಸಾಗಾಟಕ್ಕೆ ಅನುಷ್ಠಾನವಾಗಿ ಆ ಒಂದು ಕಾಯ್ದೆ ಅನುಷ್ಠಾನವಾಗಿ ಇವತ್ತೊಂದಿಷ್ಟು ದತ್ತು ಕಾನೂನುಬಾಹಿರ ದತ್ತು ಕಾರ್ಯಕ್ರಮಗಳು ನಡೀತಾ ಇದೆ. ಸರ್ ಹೇಳಿದಾಗೆ ಹೇಗೆ ನವಂಬರಲ್ಲಿ ಬೇರೆ ಬೇರೆ ವಿಷಯಗಳ ಬಗ್ಗೆ ಮಾಸಾಚರಣೆಯನ್ನು ಮಾಡ್ತೇವೆ, ಹಾಗೆಯೇ ಮಕ್ಕಳಿಗೋಸ್ಕರ ಬೇರೆ ಬೇರೆ ಒಂದಿಷ್ಟು ನವಂಬರ್ ತಿಂಗಳಲ್ಲಿ ಒಂದಿಷ್ಟು ಕಾರ್ಯಕ್ರಮಗಳಿದೆ. ನಿಮಗೆ ಗೊತ್ತಿರ್ಬೋದು, ಮಕ್ಕಳಂತ ಬಂದಾಗ ಮಕ್ಕಳಿಗೋಸ್ಕರ ಕೆಲವೊಂದು ಕಾರ್ಯಕ್ರಮಗಳು ಅನುಷ್ಠಾನ ಆಗ್ತಾಯಿದೆ. ಮಕ್ಕಳ ಹಬ್ಬ ಇರ್ಬೋದು, ಮಕ್ಕಳ ದಿನಾಚರಣೆ ಇರ್ಬೋದು, ಹಾಗೆ ಮಕ್ಕಳ ಹಕ್ಕುಗಳ ವಿಶೇಷ ಗ್ರಾಮ ಸಭೆ ಇರ್ಬೋದು. ಅದರೊಟ್ಟಿಗೆ ನಾವು ಒಂದು ಪ್ರತಿ ವರ್ಷ ಅಂತಾರಾಷ್ಟ್ರೀಯ ದತ್ತು ಮಾಸಾಚರಣೆಯನ್ನು ನಾವು ಕಾರ್ಯಕ್ರಮವನ್ನು ಮಾಡ್ತಾಯಿದ್ದೇವೆ. ಈ ಅಂತಾರಾಷ್ಟ್ರೀಯ ದತ್ತು ಮಾಸಾಚರಣೆಯಲ್ಲಿ ಮುಖ್ಯವಾಗಿ ಏನಂತ ಹೇಳಿದರೆ ಒಂದು ಉದ್ದೇಶ ಏನಂದರೆ ನಾವು ಕಾನೂನು ಬಾಹಿರವಾಗಿ ಮಕ್ಕಳನ್ನು ಪಡೆಯುವುದನ್ನು ತಗೊಳ್ಳುವಂಥದ್ದು.
ಕಾನೂನು ರೀತಿಯಲ್ಲಿ ನಾವು ಈ ಮಕ್ಕಳನ್ನು ತಗೊಳ್ಬೇಕು. ಎರಡು ಉದ್ದೇಶ, ಒಂದೇನಂತ ಹೇಳಿದರೆ ಕೆಲವು ಸಲ ಗೊತ್ತಿಲ್ಲದೆ ನಾವು ಮಕ್ಕಳನ್ನು ತಗೊಳ್ತೇವೆ, ಕೆಲವು ಸಲ ನಮಗೆ ಗೊತ್ತಿದ್ದು ಸಹ ನಾವು ಮಕ್ಕಳನ್ನು ಕಾನೂನನ್ನು ಬಿಟ್ಟು ನಾವು ತಗೊಂಡು ಕೆಲವೊಂದು ಸಂದರ್ಭದಲ್ಲಿ ನಾವು ಅದಕ್ಕೆ ಶಿಕ್ಷೆಗೊಳಗೊಂಡ ಕ್ರಮಗಳಿರ್ಬೋದು. ಅದು ಯಾರೇ ಇರ್ಬೋದು, ನೀವು ಪೇಪರ್ಸ್ ಎಲ್ಲ ನೋಡ್ತೀರ, ಅದ್ರ ಬಗ್ಗೆ ನಾನು ಪ್ರಸ್ತಾಪ ಆಗಿಲ್ಲ. ಬಹುಶಃ ಈ ಒಂದು ದತ್ತು ಮಾಸಾಚರಣೆಯನ್ನು ನಾವು ಯಾಕೆ ಮಾಡ್ತೇವೆ, ಅದರ ಒಂದು ಉದ್ದೇಶ ಏನಂತ ಹೇಳಿ ನಮ್ಮೊಟ್ಟಿಗೆ ಸಾಂಸ್ಥಿಕ ಅಧಿಕಾರಿ ಇದ್ದಾರೆ, ಮಕ್ಕಳ ರಕ್ಷಣಾ ಅಧಿಕಾರಿ ವಜೀರ್ ಸರ್ ಅವರು. ಅಂತಾರಾಷ್ಟ್ರೀಯ ದತ್ತು ಮಾಸಾಚರಣೆಯ ಬಗ್ಗೆ ಪ್ರತಿಯೊಂದು ಮಗುವಿಗೆ ಒಂದು ಒಳ್ಳೆಯ ಕುಟುಂಬದ ವಾತಾವರಣ ಕಲ್ಪಿಸಬೇಕು ಅಂತೇಳಿ ನಮ್ಮ ಉದ್ದೇಶವಾಗಿದೆ. ಪ್ರತಿ ವರ್ಷವೂ ನಾವೇನು ಮಾಡ್ತಾ ಇದ್ದರೆ ನವಂಬರ್ ತಿಂಗಳು ಫುಲ್ ಶ್ರೀಶಕ್ತಿ ಆಗಿರಬಹುದು, ಅಂಗನವಾಡಿ ಕಾರ್ಯಕರ್ತರಾಗಿರ್ಬೋದು, ಆಶಾ ಕಾರ್ಯಕರ್ತರಾಗಿರಬಹುದು, ಎಲ್ಲ ಸಂಘ ಸಂಸ್ಥೆಗಳಿಗೆ ಏನು ಮಾಡ್ತೇವೆ, ಕಾನೂನು ಪ್ರಕಾರ ದತ್ತು ಪ್ರಕ್ರಿಯೆ ಹೇಗೆ ಅಂತ ಹೇಳ್ತಾ ಇದ್ದೇವೆ. ಈ ಮೊದಲೇನಾಗ್ತಿತ್ತು ಅಂತೇಳಿ 2015 ಮೊದಲು ಏನು ಅಂತ ಹೇಳಿದರೆ, ನೀವು ಅಡಾಪ್ಷನ್ ಏಜೆನ್ಸಿಗೆ ಹೋಗ್ತೀರಿ, ಅಲ್ಲಿ ರಿಜಿಸ್ಟ್ರೇಷನ್ ಮಾಡ್ತೀವಿ, ಮಕ್ಕಳನ್ನು ತೆಗೆದುಕೊಳ್ತೀರಿ. ಈಗ ಹಾಗಲ್ಲ, ಎಲ್ಲ ಆನ್ಲೈನ್ ಪ್ರೊಸೆಸ್ಗಳು, ಮಿಷನ್ ವಾತ್ಸಲ್ಯ ಪೋರ್ಟಲಲ್ಲಿ ಏನು ಮಾಡಬೇಕಾಗುತ್ತೆ, ನೋಂದಾವಣೆ ಮಾಡಬೇಕಾಗುತ್ತೆ. ಅದು ವಯಸ್ಸಿನ ಅನುಗುಣವಾಗಿ ಏನಾಗುತ್ತೆ, ಇವತ್ತು ಮಕ್ಕಳು ಸಿಗ್ತಾ ಇದೆ. ಗಂಡ ಹೆಂಡತಿಯ ಕಾಂಪೋಸಿಟ್ ಏಜ್ 85 ಒಳಗಿದ್ರೆ 0 2 ವರ್ಷದ ಮಗು ಸಿಗುತ್ತೆ, 85 ಇಂದ 90 ಒಳಗಿದ್ರೆ 2 to 4 ಮಗು ಮ್ಯಾಚ್ ಆಗುತ್ತೆ, 90 to 100 ಒಳಗಿದೆ 4 ರಿಂದ 8 ವರ್ಷದ ಮಗು ಮ್ಯಾಚ್ ಆಗುತ್ತೆ, 100 ಇಂದ 110 ಮ್ಯಾಕ್ಸಿಮಮ್ ಏಜ್ ಆಗಿರುತ್ತೆ, 8 ರಿಂದ 18 ವರ್ಷದ ಮಗು ಮ್ಯಾಚ್ ಆಗುತ್ತೆ. ಈಗ 0 ಇಂದ 2 ವರ್ಷದ ಮಗು ಸಿಗಬೇಕಾದ್ರೆ ಮಿನಿಮಮ್ 3 years 7 month ವೇಟಿಂಗ್ ಪೀರಿಯಡ್ ಇರುತ್ತೆ. ಇವತ್ತು ರಿಜಿಸ್ಟ್ರೇಷನ್ ಮಾಡಿದರೆ ನಾಳೆ ಮಗು ಸಿಗೋದಿಲ್ಲ, ನೀವು ಕಾಯಬೇಕಾಗುತ್ತೆ, ಪಟ್ಟಿಗೆಯಲ್ಲಿ ಇರ್ತಾರೆ. ರಿಜಿಸ್ಟ್ರೇಷನ್ ಮಾಡಿದ ಕೂಡಲೇ ದಕ್ಷಿಣ ಕನ್ನಡದಲ್ಲಿ 2 ಅಡಾಪ್ಷನ್ ಏಜೆನ್ಸಿ ಇದೆ. ಒಂದು ವಾತ್ಸಲ್ಯಧಾಮ ಮಕ್ಕಳ ವಿಶೇಷ ದತ್ತು ಕೇಂದ್ರ KRF ರಾಮಕೃಷ್ಣ ಸೇವಾ ಸಮಾಜ ಪುತ್ತೂರಲ್ಲಿದೆ. ಅದೇ ರೀತಿ 2024ರಿಂದ ನಮ್ಮ ಸರ್ಕಾರಿ ವಿಶೇಷ ದತ್ತು ಕೇಂದ್ರ ಕೃಷ್ಣನಗರ ಬೋಂದೆಲಲ್ಲಿದೆ. ಈಗ ದಕ್ಷಿಣ ಕನ್ನಡದಲ್ಲಿ 2 ಅಡಾಪ್ಷನ್ ಏಜೆನ್ಸಿಗಳು ಕಾರ್ಯನಿರ್ವಹಿಸ್ತಾ ಇದೆ. ಈಗಾಗಲೇ ನಮ್ಮ ಅಡಾಪ್ಷನ್ ಏಜೆನ್ಸಿಯಲ್ಲಿ 14 ಮತ್ತು 11 ಮಕ್ಕಳು ಏನು ಮಾಡಿದ್ದಾರೆ, ದಾಖಲಾಗಿದ್ದಾರೆ. ನೀವು ಯಾವುದಾದ್ರೂ ಅಡಾಪ್ಷನ್ ಬಗ್ಗೆ ಮಾಹಿತಿ ಬೇಕು ಅಂತೇಳಿ ಜಿಲ್ಲಾ ಮಕ್ಕಳ ರಕ್ಷಣಾ ಘಟಕ ನೆಹಲಮಹಡಿ ಜಿಲ್ಲಾಧಿಕಾರಿಗಳ ಕಚೇರಿಯಲ್ಲಿಯೂ ಬರಬಹುದು, ನಮ್ಮನ್ನು ಸಂಪರ್ಕಿಸಬಹುದು. ಇಲ್ಲದ್ರೆ ರಾಮಕೃಷ್ಣ ಸೇವಾ ಸಮಾಜ ಪುತ್ತೂರು ಇಲ್ಲಿಗೂ ಹೋಗ್ಬೋದು, ಅಥವಾ ಸರ್ಕಾರಿ ವಿಶೇಷ ದತ್ತು ಕೇಂದ್ರ ಕೃಷ್ಣನಗರ ಬೋಂದೆಲ್ ಇಲ್ಲಿ ಸಹ ಮಾಹಿತಿಯನ್ನು ತೆಗೆದುಕೊಳ್ಬಹುದು ಅಂತ ಹೇಳುತ್ತಾ ಅವಕಾಶಕ್ಕಾಗಿ ನಾನು ಸ್ಪೆಷಲ್ ಥ್ಯಾಂಕ್ಸ್ ಟು ಡಾಕ್ಟರ್ ನಜೀರ್ ಸರ್ ಹಾಗೂ ಮತ್ತು ರೋಟರಿ ಕ್ಲಬ್ ಇವರಿಗೆ ಎಲ್ಲರಿಗೂ ಧನ್ಯವಾದ ಹೇಳುತ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೇನೆ. ಅವಕಾಶಕ್ಕಾಗಿ ಧನ್ಯವಾದಗಳು. ಅಧ್ಯಕ್ಷೀಯ ನೆಲೆಯಲ್ಲಿ ಹೆಚ್ಚು ಮಾತಾಡುವಂಥದ್ದು ಇರೋದಿಲ್ಲ. ಮುಖ್ಯವಾಗಿ ಮಧುಮೇಹಿಗಳ ಮೂಲ ಕಾರಣ ಯಾವುದು? ಮನಸ್ಸು. ಎಷ್ಟು ಶರೀರದ ವ್ಯಾಯಾಮ ನಾವು ಮಾಡ್ತೇವೋ, ಎಷ್ಟು ಬೆವರೆಳೆಯುವ ಒಂದಷ್ಟು ಚಟುವಟಿಕೆಗಳನ್ನು ಮಾಡ್ತೇವೋ ಅಷ್ಟು ಮನಸ್ಸು ಹಗುರಾಗ್ತದೆ. ಹೀಗೆ ಆದಾಗ ನಮ್ಮ ಮನಸ್ಸಿನ ಸ್ಥಿತಿ ಏನಿದೆಯೋ, ನಮ್ಮ ಶರೀರದ ಜೀವಕೋಶಗಳು ಅದನ್ನೇ ಅನುಭವಿಸ್ತಾ ಇರ್ತವೆ. ಇವತ್ತಿನ ಸಮಾಜದಲ್ಲಿ ಯಾರ್ಯಾರು ಒತ್ತಡದಲ್ಲಿ ಇಲ್ಲ ಅಂತ ಕೇಳಿದರೆ ಯಾರೂ ಕೈ ಎತ್ತುವವರಿಲ್ಲ. ಎಲ್ಲರೂ ಒಂದಲ್ಲ ಒಂದು ರೀತಿಯ ಒತ್ತಡಕ್ಕೆ ಒಳಗಾಗ್ತಾ ಇರ್ತವೆ. ಸಾಧ್ಯ ಆದಷ್ಟು ಸಾಂಸ್ಕೃತಿಕವಾಗಿ ಮತ್ತು ಶಾರೀರಿಕದ ಆಟೋಟ ಚಟುವಟಿಕೆಗಳಲ್ಲಿ ಇಲ್ಲ, ನಮ್ಮ ಶರೀರಕ್ಕೆ ಕೆಲಸ ಕೊಡುವಂಥ ಮನೆ ಕೆಲಸಗಳಲ್ಲಿ ತೊಡಗಿಸಿಕೊಂಡರೆ ಈ ಮಧುಮೇಹವನ್ನು ನಿಯಂತ್ರಿಸಲಿಕ್ಕೆ ನಮ್ಮ ಮೂಲವಾಗಿರುವಂಥ ಮನಸ್ಸು ಅತ್ಯಂತ ಸಂತೋಷದಾಯಕವಾಗಿ ಉತ್ಸಾಹಭರಿತವಾಗಿ ಇರ್ತದೆ ಅನ್ನುವುದು ಒಂದು ಅನುಭವ. ಇನ್ನು ಕೆಲವು ಕಾರಣಗಳಿಂದ ಹುಟ್ಟಿದ ಮಗುವಿನಲ್ಲೇ ಡಯಾಬಿಟೀಸ್ ಇರ್ತದೆ. ಅವರಿಗೆ ಅವರ ಜೆನೆಟಿಕ್ಸ್ ಹೆರಿಡಿಟಿಯಲ್ಲೇ ಬಂದದ್ದಿರ್ಬೋದು, ಅಥವಾ ಅವರಿಗಿರುವಂಥ ಯಾವುದೋ ಹಾರ್ಮೋನ್ ತೊಂದರೆ, ಇನ್ಸುಲಿನ್ ಹಾರ್ಮೋನ್ ಸೆಕ್ರಿಷನ್ನ ತೊಂದರೆಯಿಂದ ಇರ್ಬೋದು, ಅಥವಾ ಇತರ ಪಿಟ್ಯೂಟರಿ ಇಂಥ ಹಾರ್ಮೋನ್ಗಳು ಏನೇನು ಬರಬೇಕೋ ಅದು ಅದರ ತೊಂದರೆಯಿಂದಲೂ ಆಗುವಂಥದ್ದಿರ್ಬೋದು. ಇದಕ್ಕೆ ವೈದ್ಯಕೀಯ ಶುಶ್ರೂಷೆ ಹಾಗೂ ಆ ಮಗುವಿನ ಒಟ್ಟು ಬೆಳವಣಿಗೆಯಲ್ಲಿ ಕೀಳರಿಮೆ ಬಾರದಂತೆ ನೋಡಿಕೊಳ್ಳುವಂಥದ್ದು ನಮ್ಮ ಜವಾಬ್ದಾರಿ ಆಗ್ತದೆ. ಇಷ್ಟನ್ನು ಮೊದಲು ಹೇಳ್ತಾ ನಾವು ಸಂತೋಷವಾಗಿರುವುದನ್ನು ಮೊದಲು ಕಲಿಬೇಕು. ನಮ್ಮ ಬದುಕಿರುವಂಥದ್ದು ಒತ್ತಡಕ್ಕೊಳಗಾಗಲಿಕ್ಕಲ್ಲ, ದುಃಖದಲ್ಲಿರಲಿಕ್ಕಲ್ಲ, ದ್ವೇಷಕ್ಕಾಗಿ ಅಲ್ಲ, ಜಗಳಕ್ಕಲ್ಲ, ಯಾವುದಕ್ಕೂ ಅಲ್ಲ. ನಾವು ಈ ಹುಟ್ಟಿದಲ್ಲಿಂದ ಸಾಯುವಲ್ಲಿವರೆಗಿನ ಅಥವಾ ನಮಗೆ ಬುದ್ಧಿ ಬಂದಂಥ ಸಂದರ್ಭದಿಂದ ನಮ್ಮ ಕೊನೆಯವರೆಗಿನ ಬದುಕನ್ನು ಸಂತೋಷವಾಗಿ ಕಳೆಯುವ ಪ್ರಯತ್ನ ಪ್ರತಿ ಕ್ಷಣವೂ ನಾವು ಮಾಡಬೇಕು ಅನ್ನುವ ಒಂದು ಮಾತನ್ನು ಎಲ್ಲರಿಗೂ ಇಲ್ಲಿ ವಿನಂತಿ ಮಾಡಿಕೊಳ್ತಾ ಇದ್ದೇನೆ. ಮಕ್ಕಳ ದತ್ತು. ಒಂದು ಮಗು ಅನಾಥವಾಗಿ ಇರಬಹುದು. ಆ ಮಗು ಒಬ್ಬ ಒಳ್ಳೆಯ ತಂದೆ ತಾಯಿಯ ಕೈಗೆ ಸಿಕ್ಕಿದರೆ ಆ ಒಂದು ವ್ಯಕ್ತಿತ್ವ ಬೆಳವಣಿಗೆ ಆದರೆ ಸಮಾಜಕ್ಕೆ ಬೇರೆ ಬೇರೆ ಆಯಾಮಗಳಲ್ಲಿ ಸಹಾಯವನ್ನು ನೀಡಬಲ್ಲ ಮಗುವಾಗ್ತದೆ. ಅಂಥವರು ಬಹಳಷ್ಟು ಜನ ನಮ್ಮ ಸಮಾಜದಲ್ಲಿದ್ದಾರೆ. ಒಂದಷ್ಟು ಕಾನೂನಿನ
ಜಾಗ್ರತೆಯನ್ನು ವಹಿಸಿಕೊಳ್ತಾ ಆ ಅಧಿಕೃತವಾದಂಥ ಸರ್ಕಾರಿ ದತ್ತು ಕೇಂದ್ರಗಳಲ್ಲಿ, ಉದಾಹರಣೆಗೆ ಪುತ್ತೂರಿನಲ್ಲಿ ಶ್ರೀರಾಮಕೃಷ್ಣ ಸೇವಾ ಸಮಾಜ ನಮಗಿರುವಂಥದ್ದು ಒಂದು ದೊಡ್ಡ ಆಸ್ತಿ. ಅಂಥ ವ್ಯವಸ್ಥೆಗಳಲ್ಲಿ ನಮಗೆ ನಮ್ಮ ಯಾವ ವಾಸದ ಅಡ್ರೆಸ್ ಇದೆಯೋ ಅದಕ್ಕೆ ಸಂಬಂಧಪಟ್ಟಾಗೆ ಹತ್ತಿರದ ಸಂಸ್ಥೆಯಿಂದ ನಮಗೆ ದತ್ತು ತಗೊಳ್ಳುವಂಥ ವ್ಯವಸ್ಥೆಯನ್ನು kara.nic ಅನ್ನುವ ಒಂದು ವೆಬ್ಸೈಟ್ನಲ್ಲಿ ಆ ತಂದೆ ತಾಯಂದರು ಮಕ್ಕಳಿಲ್ಲದವರು ಅವರನ್ನು ನೋಂದಣಿ ಮಾಡಿಕೊಳ್ಳಬೇಕು. ಮತ್ತು ಅವರಿಗೆ ಸಿಕ್ಕಿರುವಂತಹ ಪಾಸ್ವರ್ಡ್ ಮತ್ತು ವ್ಯವಸ್ಥೆಗಳಲ್ಲಿ ಅವರಿಗೆ ಮುಂದಿನ ಮಾಹಿತಿಗಳು ದೊರಕ್ತಾ ಬರ್ತದೆ. ನನಗೆ ನನ್ನ ಬದುಕಲ್ಲಿ ಸುಮಾರು 13 ಜನ ಮಕ್ಕಳಿಲ್ಲದ ಪೇರೆಂಟ್ಸನ್ನು ಈ kara.nic ಅಡಿಯಲ್ಲಿ ನೋಂದಣಿ ಮಾಡಿಸಿ ಅವರಿವತ್ತು ಮಗುವನ್ನು ಅವರ ಮನೆಯಲ್ಲಿ ಹೊಂದಿ ಸಾಕಿ ಬೆಳೆಸ್ತಾ ಇರುವಂಥ ಆ ಸೇವೆಯನ್ನು ಆ ದಂಪತಿಗಳಿಗೆ ನೀಡುವಂಥ ಅಥವಾ ಮಾಹಿತಿಯನ್ನು ನೀಡುವಂಥ ಒಂದು ಭಾಗ್ಯ ನನ್ನ ಬದುಕಲ್ಲಿ ಬಂದದ್ದು ನಾನು ನಿಜವಾಗಲೂ ಹೆಮ್ಮೆ ಪಡ್ತೇನೆ. ಒಟ್ಟಿನಲ್ಲಿ ಈ ಬೆಳಗಿನ 7:30ಯಿಂದ ಇಷ್ಟರವರೆಗೆ ನೀವೆಲ್ಲ ತಾಳ್ಮೆಯಿಂದ ಮತ್ತು ಒಂದು ಒಳ್ಳೆಯ ಸದುದ್ದೇಶದಿಂದ ನಮ್ಮ ಜೊತೆಗಿದ್ದೀರಿ. ನಿಮಗೆಲ್ಲರಿಗೂ ಅತ್ಯಂತ ಪ್ರೀತಿಯ ಗೌರವದ ವಂದನೆಗಳನ್ನು ಹೇಳ್ತೇನೆ.